ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಎಲ್ಲಿಂದ ಫೋನ್? ನೀವು ಚೆನ್ನಾಗಿದ್ದೀರಾ ಸರ್? ಬಹಳ ಚೆನ್ನಾಗಿದ್ದೀನಿ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ನಾನು ಮೈಸೂರಿಂದ. ಇದು ನಂದು ಮೂರನೇ ಸಲ ಕರೆ ಮಾಡ್ತಾರ. ಅಯ್ಯೋ, ಹೌದಾ? ಹಾ, ಸಂತೋಷ. ಹೇಗಿದ್ದೀರಿ ಈಗ? ಚೆನ್ನಾಗಿದ್ದೀನಿ ಸರ್. ಬಹಳ ಸಂತೋಷ. ಏನು ಕೆಲ್ಸದಲ್ಲೇ ಇದ್ದೀರಾ ಅನ್ಸುತ್ತೆ ಇನ್ನು? ಸರ್, ಕೆಲ್ಸದಲ್ಲೇ ಸ್ವಲ್ಪ ಹೊರಗಡೆ ಬಂದೆ, ಟ್ರೈ ಮಾಡ್ದೆ, ಸಿಕ್ಬಿಡ್ತು. ಖುಷಿ ಆಯ್ತು ನನ್ಗೆ. ನಿಮ್ಮ ಸಕ್ಕ ಟ್ರೈ ಮಾಡಿ ಮಾಡಿ ಯಾಕೆ ಸಿಕ್ತಲ್ಲ ಅಂತ ತಲೆ ಕೆಡ್ಸ್ಕೊಂಡು ಇವಾಗಂತೂ ಟಕ್ಕ ಸಿಕ್ಬಿಡ್ತು. ತುಂಬಾ ಖುಷಿ ಆಯ್ತೈತೆ. ಒಳ್ಳೇದಾಗ್ಲಪ್ಪ. ನಾರ್ಮಲಿ ನೀವು ಈಗ ಮುಂಚೆ ಮಾತಾಡಿರೋದ್ರಿಂದ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದಾ? ಸರ್, ಮಾಡ್ಬೋದು ಅನ್ನೋ ಅವಶ್ಯಕತೆನೆ ಬೇಡ ಅಂತಾನೆ ನಿಮ್ಮ ಹತ್ರ ಒಪಿನಿಯನ್ ಕೇಳಕ್ಕೇನೆ ನಾನು ಫೋನ್ ಮಾಡಿದೀಗ. ಹೌದಾ? ಏನ್ ಒಪಿನಿಯನ್ನು? ಅದೇ ಸರ್, ನಂದು ನಿಮ್ಗೆ ಹೇಳ್ಕೊಂಡಿದೆ. ಬಟ್ ಪಾಪ ನಿಮ್ಗೆ ಮತ್ತೆ ಹೋಗಿರುತ್ತೆ. ಅವರು ನಮ್ ಮಿಸಸ್ ಅವರು ಹೋಗಿ 1.5 ವರ್ಷ ಆಯ್ತು ಸರ್. ಅವರು ಸ್ವಲ್ಪ ಇನ್ನ ಅಷ್ಟು ಮೈಂಡ್ ಇದಿಲ್ಲ. ಅವ್ರು ಹೋಗಿ 1.5 ವರ್ಷ ಆಯ್ತು. ಒಂದ್ ಫೋನ್ ಮಾಡಲ್ಲ. ಆಮೇಲೆ ನಾವೆಲ್ಲ ಹೋಗ್ ಕರ್ದು ಬರ್ಲಿಲ್ಲ. ಆಮೇಲೆ ಗಂಡನ ಜವಾಬ್ದಾರಿ ಏನು ಇಲ್ಲ ಅವ್ರಿಗೆ. ನಾವು ಕೆಲ್ಸ ಸ್ವಲ್ಪ ಬಿಸಿ. ನಮ್ದು 2 ವೀಲರ್ ವರ್ಕ್ಶಾಪ್ ಇದೆ. ಅದ್ರಲ್ಲಿ ಸ್ವಲ್ಪ ಬಿಸಿ ಇರ್ತೀವಿ. ಎಲ್ಲ ಯಾವ ಟೈಮಲ್ಲೂ ನಾವ್ ಇವ್ರನ್ನ ನೋಡ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ನಮ್ಮದೇ ಆದ ಕೆಲ್ಸಗಳಿರ್ತವೆ. ಅವರೆಲ್ಲ ಮಾತೆತ್ರ ಬರೀ ಜಗಳನೇ ಆಡ್ತಾರೆ. ಸೊ ಏನ್ ನಿರ್ಧಾರಕ್ಕೆ ಬಂದಿದ್ದೀರಿ? ಡೈವರ್ಸ್ ಮಾಡೋ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ಅದಕ್ಕೆ ನಿಮ್ಗ ಒಂದು ಒಪಿನಿಯನ್ ತಗೊಳದ. ನಮ್ಗಿಂತ ತಿಳಿದವರು 4 ಜನಕ್ ಬುದ್ಧಿ ಹೇಳೋರು ಅಂತ ನಿಮ್ ತಂದೆ ತಾಯಿಗಳು ಏನ್ ಹೇಳ್ತಾರಪ್ಪ? ಅವ್ರಂತೂ ಇದಕ್ಕೆ ತಲೆನೇ ಹಾಕಲ್ಲ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ತಿಸ್ಬಿಟ್ಟಿದಾರಲ್ಲ ಅವರು. ನೋಡ್ಬಾರ್ದು ಜಾಗ ಎಲ್ಲ ನೋಡ್ಬಿಟ್ಟಿದೀವಿ ಅಂತ. ನೋಡ್ಬಾರ್ದು ಜಾಗ ಎಲ್ಲ ನೋಡ್ಬಿಟ್ಟಿದೀನಿ ಸರ್. ನೆಮ್ಮದಿನೇ ಇಲ್ಲ ಸರ್. ಅವಾಗ 10 ರೂಪಾಯಿ ಸಂಪಾದನೆ ಮಾಡಿದ್ರು ನೆಮ್ಮದಿ ಇತ್ತು. ಇವಾಗ 1000 ರೂಪಾಯಿ ಸಂಪಾದನೆ ಮಾಡಿದ್ರು ನೆಮ್ಮದಿ ಇಲ್ಲ ಸರ್. ಅದ ಹಂಗೇನಪ್ಪ, ಹೆಣ್ಣು ಸರಿಯಾಗಿ ಉರಿದ್ರೆ ಬೆಳಕು, ಇನ್ನೂ ವಿಚಿತ್ರವಾಗಿ ಉರಿದ್ ಬಿಟ್ರೆ ಕತ್ತಲು. ದಗ 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 ಮನೆಯೆಲ್ಲ ಸುಟ್ಟು ಹೋಗ್ಬಿಡುತ್ತೆ. ಹೆಣ್ಣಿನ ವಿಚಾರನೇ ಹಂಗೆ ಇರಲಿ. ಬಟ್ ಈಗ ಆ ಕಡೆಯಿಂದ ನಿಮ್ಮ ಡೈವರ್ಸ್ ನಿರ್ಧಾರಕ್ಕೆ ಒಪ್ಪಿಗೆಯೋ ಅಥವಾ ಬೇಡ, ಇಲ್ಲ ನಾವು ನಿಮ್ ಜೊತೆ ಇರ್ತೀವಿ ಅಂತಲೋ ಏನದು? ಸರ್, ಅವ್ರು ಯಾವ್ದಕ್ಕೂ ಬರ್ತಾರ. ನಾವ್ ಆಲ್ರೆಡಿ 2 ಸಲ ನೋಟಿಸ್ ಕಳ್ಸಿದೀವಿ. ಯಾವ್ದಕ್ಕೂ ಬರ್ತಾರ. ಫೋನ್ ಮಾಡ್ಬಿಟ್ಟು ಬೇರೆಯವ್ರ ಕೈಲೆಲ್ಲ ಫೋನ್ ಮಾಡಿಸ್ಬಿಟ್ಟು ಹೊಡಸ್ತೀನಿ, ಸಾಯಿಸ್ತೀನಿ ಅಂತ ಎದುರಿಸ್ತಾರೆ. ಯಾರು, ನಿಮ್ ಹೆಂಡತಿನ? ಅಯ್ಯೋ. ಅದಕ್ಕೆ ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ನಮ್ಮ ಅಣ್ಣ ಒಬ್ರಿಗೆ ಲಾಯರ್ ಇದಾರೆ, ಅವ್ರಿಗೆ ಕೇಳಿದೆ. ಅವರು ಏನು ನೀನೇನು ಮಾತಾಡ್ಬೇಡ, ನಾನ್ ಮಾತಾಡ್ತೀನಿ ಅಂತ ಹೇಳಿದ್ರು. ಬಟ್ ಇದಕ್ಕೆ ಇವಳು ಮಾಡಿರೋ ತಪ್ಪಿಂದ ಅಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ತಿಸ್ಬಿಟ್ಲಲ್ಲ ಅನ್ನೋ ಒಂದ್ ಜಿದ್ದಿಂದ ಈ ಒಂದು ಸಮಸ್ಯೆಗೆ ಯಾರು ತಲೆ ಹಾಕ್ತಲ್ಲ ನಮ್ಮವ್ರು. ಅಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲು ಯಾರ್ಯಾರು ಹತ್ತೋರು? ನೀವು, ನಿಮ್ ತಂದೆ ತಾಯಿ, ಅವರು? ನಮ್ ತಂದೆ ತಾಯಿ ಅಂದ್ರೆ ಎಲ್ಲ ನಮ್ದೆಲ್ಲ ದೊಡ್ಡ ಕುಟುಂಬ. ಎಲ್ಲ ಅಂದ್ರೆ ಒಳ್ಳೆ ತಂದಲ್ಲಿ ಇರೋ ಕುಟುಂಬ ನಮ್ದು. ಓಕೆ. ಸೊ ನಿಮ್ಮ ಒಂದು ಕೆಲಸ ಅಥವಾ ನಿಮ್ಮ ಇದೊಂದು ನಿಮ್ ಇಡೀ ವಂಶಕ್ಕೆ ಅಥವಾ ನಿಮ್ ಇಡೀ ಕಾನೂನಿಗೆ ಕೆಟ್ಟ ಹೆಸರು ಅಂತ. ಕೆಟ್ಟ ಹೆಸರು ಬೇಡ, ನೀವ್ ಏನಾರ ಮಾಡ್ಕೊಳ್ಳಿ, ನಮ್ಮ ಹತ್ರ ಬರಬೇಡಿ. ಅಲ್ಲಪ್ಪ, ಮದುವೆ ಮಾಡಿಸ್ತವ್ರು ಹಂಗೆ ಅಂತಾರೆ. ಅಥವಾ ನಮ್ ದೊಡ್ಡ ಕುಟುಂಬ, ನಮ್ದು ಒಳ್ಳೇದ್ ಕುಟುಂಬ, ಅದೆಲ್ಲದರ ಪರೀಕ್ಷೆ ಇಂಥ ಸಮಯದಲ್ಲೇ ತಾನೇ ಆಗ್ಬೇಕು? ಇಲ್ಲ ಸರ್, ಅದ ಬಟ್ ಇವಳ ವಿಷಯದಲ್ಲಿ ಯಾರು ಮುಂದೆ ಬರ್ತಲ್ಲ. ಈಶ್ವರ, ಆಯ್ತಪ್ಪ. ಈಗ ನಿರ್ಧಾರ ಮಾಡಿದ್ದೀರಿ ಸರಿ, ಬಟ್ ಅದಕ್ಕೆ ಅವ್ರು ಸ್ಪಂದಿಸದೆ ಹೋದ್ರೆ ಬೇರೆ ದಾರಿ ಇದೆಯಾ ಕಾನೂನಲ್ಲಿ? ಅದೇ ಸರ್, ನಮ್ಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ನಾವು ನಿಮ್ಮನ್ನ ಹಂಗೆ ಸರ್ ಮಾಡ್ಬೋದಾ, ಅವ್ರಿಗೆ ಏನಾರ ಇದ್ ಮಾಡ್ಬೋದಾ, ಇಲ್ಲ ಕೌನ್ಸಿಲಿಂಗ್ ಕರ್ಕ ಬಂದ್ರೆ ಇದ್ ಮಾಡ್ತೀರಾ, ಹೆಂಗೆ ಏನು? ಯಾಕಂದ್ರೆ ನಮ್ಗ ಅವ್ರು ಬರಲ್ಲ ಅನ್ಸುತ್ತೆ. ನಾನೇ ಒಂದಿನ ಬಂದ್ ನಿಮ್ಮ ಹತ್ರ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅಲ್ಲಪ್ಪ, ಇದು ನಿನ್ನ ಹಾಗೂ ನಿನ್ನ ವ್ಯಸನದ ಸಮಸ್ಯೆ ಆಗಿದ್ರೆ ವ್ಯಸನವು ನನ್ನ ಮುಂದೆ ಇರ್ತಿತ್ತು, ನೀನು ನನ್ನ ಮುಂದೆ ಇರ್ತಿದ್ದೆ. ಇದು ನಿನ್ನ ಅವರ ವಿಚಾರ ಆಗಿರೋದ್ರಿಂದ ಇದು ಕಾನೂನಾತ್ಮಕವಾಗಿ ಈಗ ಭಾವನಾತ್ಮಕ ನಾನು ಹೇಳ್ಬೋದು, ನಿಮಗೆ ಮೋಟಿವೇಟ್ ಮಾಡ್ಬೋದು, ಹಿಂಗಿರಪ್ಪ. ಬಟ್ ಇನ್ನೊಂದು ಹೆಜ್ಜೆ ನಾನು ಯಾವ ಕಡೆನೂ ಇಡಬೇಕಂದ್ರೆ ಇರೋದ್ರಿಂದ ಬಿಡುಗಡೆ ಪಡ್ಕೊಳ್ಬೇಕು ಅಥವಾ ಇರೋದ್ರ ಜೊತೆ ನೆಮ್ಮದಿಯಾಗಿರ್ಬೇಕು. ಸರ್, ಆಕ್ಚುಲಿ ಏನಾಗಿದೆ ಅಂದ್ರೆ ಇವಳು ಈ ತರ ಮಾಡಿರೋದ್ರಿಂದ ಈಗ ನಮ್ಮ ಅಕ್ಕನೇ ಆಗ್ಲಿ, ನಮ್ಮ ಅಣ್ಣ ತಮ್ಮದಿರೇ ಆಗ್ಲಿ, ತಂದೆ ತಾಯಿನೇ ಆಗ್ಲಿ, ಇವ್ರು ಯಾರು ನಮ್ಗೆ ಈ ಸಂಸಾರ ಅನ್ನೋ ವಿಚಾರಕ್ಕೆ ತಲೆ ಹಾಕ್ತಾ ಇಲ್ಲ.
ನಾನಾಯ್ತು, ನನ್ ಕೆಲ್ಸ ಆಯ್ತು, ನಮ್ಮ ಅಂಗಡಿ ಆಯ್ತು, ಮದುವೆ ಆದಾಗ ಹೊಸದ್ರಿಂದಲೂ ಈ ಸಂಬಂಧಿಕರು ಅಥವಾ ಅಕ್ಕಪಕ್ಕದವರು ಅಥವಾ ನಿಮ್ಮ ಇತರ ಮನೆಯ ಸದಸ್ಯರು ಯಾರು ನಿಮ್ಮ ಕುಟುಂಬದ ವಿಚಾರಕ್ಕೆ ಬರಲ್ವಾ? ಸರ್ ಬರ್ತಾರೆ. ಬಟ್ ಇವಳು ಇದು ಜಾಸ್ತಿನೇ ಆಯ್ತಿತ್ತು ಅವಳದು ಜಗಳಗಳು. ನಾನ್ ನಿಮ್ಮಂತ ಲಾಸ್ಟ್ ಟೈಮ್ ಎಲ್ಲ ಮಾತಾಡ್ಕೊಂಡಿದೆ. ನನ್ಗೆ ಹೊಡಿತಿದ್ಲು ಅವಳು, ಸ್ವಲ್ಪ ರ್ಯಾಶು, ಬೇರೆ ವಿಚಾರದಲ್ಲೆಲ್ಲ ರ್ಯಾಶ್ ಆಗಿದ್ರು. ವಿಚಾರವಾಗಿ ಸದ್ಯಕ್ಕೆ ನಾನು ನೀವೇನು ನಿರ್ಧಾರ ತಗೊಂಡಿದ್ದೀರಿ, ನೀವು ಎಷ್ಟೋ ಪ್ರಯತ್ನ ಮಾಡಿದ್ದೀರಿ, ಒಂದಾಗೋ ಪ್ರಯತ್ನ ಮಾಡಿದ್ದೀರಿ, ತಿದ್ದಿ ಹೇಳೋ ಪ್ರಯತ್ನ ಮಾಡಿದ್ದೀರಿ. ಬಟ್ ಯಾವಾಗ ಹೊಡೆಯೋ ರೇಂಜ್ಗೆ ಹೋಗೋ ಹೆಣ್ಣುಮಗಳು ಅದು ಬದುಕೋದಕ್ಕೆ ಅಥವಾ ನೀವು ಅವರೊಂದಿಗೆ ಸಂಸಾರ ನಡೆಸ್ಲಿಕ್ಕೆ ಅದು ಯೋಗ್ಯವಾದ ಜೀವಗಳಲ್ಲ ಅವು. ಇಲ್ಲಿ ಒಂದು ಅವ್ರು ತಿದ್ದುಕೊಳ್ಬೇಕು, ಇಲ್ಲ ಅಪ್ಪ ಅಮ್ಮ ಆದವ್ರು ತಿದ್ದಿ ನಡೆ ಮನೆ ಗಂಡನ ಜೊತೆ ಬದುಕುಂದು ಕಳಿಸ್ಬೇಕು. ಇಲ್ಲಿ ಯಾವುದೂ ಇಲ್ಲ ಅಂದ್ರೆ ಅಲ್ಲಿ ಬೇರೆ ಬೆಳಕೆ ಕಾಣ್ತಿಲ್ಲ, ಅಥವಾ ಓಕೆ ಹಿಂಗೇನೋ ಒಂದು ಸಾಧ್ಯತೆ ಇದೆ ಅನ್ನೋ ಅಲ್ಲಿ ಏನೂ ಕಾಣ್ತಾ ಇಲ್ವಲ್ಲಪ್ಪ ಅಲ್ಲಿ. ಹೌದು ಸರ್. ಅಂದ್ರೆ ಅವ್ರ ಕಡೆಯವರು ಅಷ್ಟು ಬುದ್ಧಿ ಹೇಳೋರು ಇಲ್ಲ, ನಮ್ ಕಡೆ ನಮಗ್ ಬುದ್ಧಿ ಹೇಳೋರು ಇದ್ರು ನಾವು ಅಂದ್ರೆ ಅದೇನು ಪ್ರಯೋಜನನೇ ಇಲ್ಲ ನಮ್ ಕಡೆ ಅಂತ. ಆಯ್ತು, ಅವ್ರ ಕಡೆನೂ ಏನು ಪ್ರಯೋಜನ ಇಲ್ಲ, ಹಂಗಾಗ್ಬಿಟ್ಟಿದೆ. ಹೆಚ್ಚು ಪ್ರಸ್ತಾಪ ಮಾಡಲ್ಲ. ಈಗ ಡೈವರ್ಸ್ ವಿಚಾರವಾಗಿ ನೀವು ಇಲ್ಲಿವರೆಗೂ ಕಾದಿರೋದೇ ಹೆಚ್ಚು. ಇವತ್ತಿಗೆ ರಾತ್ರಿ ಅವಳು ಏನು ಬೇಜಾರು ಮಾಡ್ಕೊಂಡು ತವ್ರ ಮನೆಗೆ ಹೋದ್ಲು ಅಂದ್ರೆ ಬೆಳಗಿನ ನೋಟಿಸ್ ಕಳಿಸಿರ್ತಾನೆ. ಪುಣ್ಯಾತ್ಮ ಆ ರೇಂಜ್ಗಿದ್ದಾರೆ ಇವತ್ತು. ಅಷ್ಟು ಪ್ರಯತ್ನ ಮಾಡಿದ್ದೀರಿ, ಅದೆಲ್ಲ ಮಾಡಿದ್ದೀರಿ, ಕೊಲೆ ಮಾಡಿಸ್ತೀನಿ ನಾನು ಹೇಳೋ ಮಟ್ಟಿಗೆ ಒಂದು ಹೆಣ್ಣು ಹೋದಾಗ ಮತ್ತೇನೋ ಕಾರಣಕ್ಕೆ ಪ್ರೀತಿಯಿಂದ ಬಂದರೂ ಕೂಡ ಇವಳು ಕೊಲೆ ಮಾಡಿಸೋಕೆ ಮತ್ತೆ ಒಳ್ಳೆ ಥರ ನಾಟಕ ಆಡ್ತಿರ್ಬೋದು ಅಂತ ನಿನಗೆ ಅನ್ಸ್ಬಿಡುತ್ತೆ ಅಲ್ವ? ಈಗ ಒಳ್ಳೆಗಳಾಗಿ ಬಂದರೂ ಕೂಡ ನಿನಗೆ ಬದುಕೋಕ್ಕಾಗಲ್ಲ. ಯಾಕಂದ್ರೆ ಬಂದಿರೋ ಮಾತುಗಳು ಆಕೆ ಮುಂದೊಳ್ಳೆಯವಳಾಗಬಹುದು, ಆದ್ರೆ ಹಿಂದೆ ಆಡಿರೋ ಮಾತುಗಳು ಮನಸ್ಸಿಂದ ಹೋಗಲ್ವಲ್ಲಪ್ಪ. ಸೊ ಹಾಗಾಗಿ ನೀವು ಕಾನೂನಿನ ನೆರವು ಪಡ್ಕೊಳ್ಬೇಕು. ಇಲ್ಲಿ ನೀವು ಅದನ್ನು ದಾಟಿ ಮುಗಿಸ್ಕೊಂಡು ಬಂದ ಮೇಲೆ ನಿಮಗೆ ನಾನು ಭರವಸೆ ತುಂಬಬಲ್ಲೆ. ಈ ವಿಚಾರದಲ್ಲಿ ನನ್ನ ತೀರ್ಪು ಇಷ್ಟೇ, ಇದರಿಂದ ನೀವು ಬಿಡುಗಡೆ ಆಗ್ಬೇಕು. ನಿಮ್ಮ ಜೀವನದ ಪರಮ ಉದ್ದೇಶವೇ ಇಂಥ ಮನಸ್ಥಿತಿಗಳಿಂದ ದೂರ ಇದ್ದು ಮದುವೆ ಆಗದೆ ಇದ್ರು ಬ್ರಹ್ಮಚಾರಿಗಳು ಉಳ್ಕೊಂಡ್ರೂ ಪರವಾಗಿಲ್ಲ. ನೀವು 4 ಜನಕ್ಕೆ ನಿಮ್ಮ ಜೀವನವನ್ನು ರೋಗಿಗಳ ಸೇವೆಗೋ, ಮಕ್ಕಳ ಸೇವೆಗೋ, ಸಮಾಜ ಸೇವೆಗೋ ಮುಡಿಪಾಗಿಟ್ಟರೂ ಪರವಾಗಿಲ್ಲ. ಇಂಥವರ ಸಾನ್ನಿಧ್ಯದಲ್ಲಿ ಹೆಚ್ಚು ಒತ್ತಿರೋದು ಅದು ವಿಷಸರ್ಪದ ಬಳಿ ಉಳಿದುಕೊಂಡಷ್ಟೇ ಅಪಾಯ. ಹಾಗಾಗಿ ಇಲ್ಲಿ ಬದಲಾಯಿಸೋದಕ್ಕೆ ಅಥವಾ ಅವ್ರಿಗೇನೋ ತಿದ್ದೋದಕ್ಕೆ, ಅವ್ರನ್ನೇನೋ ಸರಿ ಮಾಡಲಿಕ್ಕೆ, ಈಗ ನಿಂದೇ ತಪ್ಪು ಏನೋ ಇದೆ ಅಂದ್ಕೊಳ್ಳಪ್ಪ, ಅದನ್ನು ಹೇಳಿಬಿಟ್ಟೆ ನಿಂದೇ ತಪ್ಪಿರೋದು, ನೀನೊಬ್ಬ ಕುಡುಕ, ನೀನೊಬ್ಬ ಹೆಣ್ಣಿನ ಸವಾಸಕ್ಕೆ ಹೋಗಿರೋನು, ನೀನು ಸರಿ ಇಲ್ಲ ಅನ್ನೋ ಏನೋ ಕಾರಣಕ್ಕೆ ಹೋಗಿದ್ದಾಳೆ ಅಂದ್ಕೊಳ್ಳೋಣ. ಆಗ ಹೋದವಳು ನಾನು ತಿದ್ಕೊಳ್ತೀನಿ ಇಂದಾಗಾದ್ರೂ ಬರಬೇಕಲ್ಲ. ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಏನೂ ಇಲ್ಲ, ಆಕಿದೆ ಎಲ್ಲ ತಪ್ಪು ಮಾಡಿಕೊಂಡು ಹೋಗಿದ್ದಾರೆ ಎಂದಾಗ ನೀವು ಅದನ್ನು ಮತ್ತೆ ಒಂದು ಮಾಡಿಕೊಳ್ಳುವ, ಕೂಡಿಸುವ, ಸರಿ ಮಾಡಿಕೊಳ್ಳುವ ಎಲ್ಲ ಪ್ರಯತ್ನ ಆದ ಮೇಲೂ ನಾನು ಹುಡುಗರನ್ನ ಬಿಡಿಸ್ತೀನಿ, ಓಡಿಸ್ತೀನಿ, ಕೊಲ್ತೀನಿ ಎಂದಾಗ ಇದು ಸಂಸಾರ ಯೋಗ್ಯವಾದ ಮನಸ್ಥಿತಿಗಳ ಮಾತಲ್ಲಪ್ಪ. ಇದು ಅರ್ಥ ಆಯ್ತಲ್ಲ? ಇದು ನಿಮ್ಮ ಸಂಬಂಧಿಕರು ಅವ್ರು ಬರಲ್ಲ, ಇವ್ರು ಬರಲ್ಲ, ಅವ್ರ ಮರ್ಯಾದೆ ಹೋಗ್ಬಿಟ್ಟಿದೆ, ಏನು ಅವ್ರದ್ದೆಲ್ಲ ಮರ್ಯಾದೆ ತೆಗಿಬೇಕು ಅಂತ ನೀನು ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡಿರೋದಲ್ಲಪ್ಪ ಇದು. ಅರ್ಥ ಆಯ್ತಲ್ಲಯ್ಯ? ನೀವೊಂದು ಜೀವವಾಗಿ ನಿಮ್ಮ ಕರ್ಮಗಳು, ನಿಮ್ಮ ಕೆಲವು ಪ್ರಾರಬ್ಧಗಳು, ನಿಮ್ಮ ಸ್ವಯಂಕೃತ ಅಪರಾಧಗಳು ಅಥವಾ ನಿಮ್ಮ ತಪ್ಪು ಆಯ್ಕೆಗಳು, ನಿಮ್ಮ ಪಾಲಿಗೆ ಏನೇನು ಬಂದಿದೆಯೋ ಅದನ್ನು ನಿನ್ನ ಸಂಬಂಧಿಕರು ಹೇಗೆ ತಗೊಳ್ತಾರೋ ಅದು ನಿನ್ನ ಕೈಲಿಲ್ಲ. ಅಬ್ಬಾ ಅಂದರೆ ಎಷ್ಟು ಹೇಳ್ಬೋದು, ನನ್ನ ಈ ಪ್ರಕರಣದಿಂದ ನಿಮಗೆ ತಲೆ ತೆಗೆಸೋ ಥರ ಆಗುತ್ತೆ ಅಂತಾದರೆ ಆಯಿತು, ನನ್ನ ಪಾಡಿಗೆ ನನ್ನ ಜೀವನ ನೋಡ್ಕೊಳ್ತೀನಿ ಅಂತ ಹೇಳ್ಬೋದು ಅಷ್ಟೇ. ಯಾಕಂದರೆ ನಿಜವಾಗ್ಲೂ ಸಂಬಂಧಿಕರು ಅನ್ನೋರು ಧರ್ಮ ಯಾವ ಕಡೆ ಇದೆ ಆ ಕಡೆ ಮಾತಾಡಬೇಕು, ಅಲ್ಲೇ ಇರಬೇಕು, ದೂರ ಹೋಗಂಗಿಲ್ಲ. ಧರ್ಮ ನೀನ್ ತಪ್ಪಿದ್ರೆ ಆ ಹುಡುಗಿ ನೋಯಿಸಿ ಆ ಹುಡುಗಿಗೆ ಕಣ್ಣೀರು ಹಾಕ್ಸಿ ಕಳಿಸ್ಬಿಟ್ಟಲ್ಲಪ್ಪೋ ಅವರ ತವ್ರ ಮನೆಗೆ, ನೀನೆಂತ ಅಯೋಗ್ಯ ಅಂತ ನಿನ್ನನ್ನೇ ಬೈಬೇಕು. ಇಲ್ಲ ಆ ಹುಡುಗಿ ಸರಿ ಇಲ್ಲ ಅಂದ್ರೆ ಆ ಹುಡುಗಿ ಬೈಬೇಕು. ಇಲ್ಲ ಅದನ್ನು ಬಿಟ್ಟು ನಾವು ಬರೋದೇ ಇಲ್ಲ ಅಂದಾಗ ಅವ್ರು ಹೇಗೆ ನಿಮ್ಮವ್ರು ಆಗ್ತಾರಪ್ಪ? ಸತ್ಯ ಅರ್ಥ ಮಾಡ್ಕೊ. ನಿನ್ಗೆ ಅವ್ರ ಜೊತೆ ಏನೋ ಭಾವನಾತ್ಮಕ ಪ್ರೀತಿ ಇರ್ಬೋದು, ನನ್ನನ್ನು ಸಾಕುದ್ರು ಅಥವಾ ಅದು ಇದು ಏನೋ ಇರ್ಬೋದು. ಬಟ್ ಪರಿಸ್ಥಿತಿಗಳೇ ತಾನೇ ನಿಜವಾದ ವ್ಯಕ್ತಿತ್ವಗಳನ್ನ, ನಿಜವಾದ ಸಂಬಂಧಗಳನ್ನ ಪರಿಚಯ ಮಾಡಿಕೊಡೋದು. ಹಾಗಾಗಿ ಈ ಸಮಯದಲ್ಲಿ ನೀನು ಯಾರನ್ನೂ ನಂಬಬೇಡ. ಅರ್ಥಾತ್ ಎಲ್ಲ ಕೆಟ್ಟವರು ಅಂತ ಹೇಳ್ತಿಲ್ಲ, ಅವ್ರು ಸೇಫ್ ಆಗೋದನ್ನ ಅವ್ರು ನೋಡ್ಕೊಳ್ತಾರೆ. ನಿಜ ಸರ್. ತುಂಬಾ ಚೆನ್ನಾಗಿದ್ದಾಗ ಬಂದು ಊಟ ಮಾಡಿ ಹೋಗ್ಲಿಕ್ಕೆ ಏನು ದೊಡ್ಡ ತಾಕತ್ತು ಬೇಕಿಲ್ಲ. ಇಂಥವೇನೋ ಆದಾಗ ಸ್ವಲ್ಪ ನಿನ್ ತಪ್ಪಿದ್ರೆ ನಿನ್ನನ್ನು ನಿನ್ ತಪ್ಪು ಕಣೋ, ಅದಕ್ಕೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಲಿ, ತೊಂದರೆ ಇಲ್ಲ. ಆದ್ರೆ ಪಲಾಯನ ಮಾಡಿ ನಾನು ನಿಮ್ಮ ಸವಾಸಕ್ಕೆ ಬರಲ್ಲ ಕಣಪ್ಪ, ಅವಳ ಹಂಗೆ, ಪೊಲೀಸ್ ಸ್ಟೇಷನ್ ಯಾರು ಈ ಜಗತ್ತಲ್ಲಿ ಅತ್ತೇ ಇರೋದೇನಲ್ಲ ಸರ್.
ಅಥವಾ ಪೊಲೀಸ್ ಸ್ಟೇಷನ್ ಹತ್ತೋದೇ ದೊಡ್ಡ ಅಪರಾಧ ಆಯ್ತು. ತುಂಬಾ ಗೌರವಾನ್ವಿತವಾಗಿ ಬದುಕಿದವನೇ ಯಾರೋ ಬಂದು ಕುತಂತ್ರಿ, ಯಾರೊಬ್ಬ ದುಷ್ಟ ಬಂದು ಹೊಡೆದ್ಬಿಟ್ಟ, ಒಬ್ಬ ಯಜಮಾನ ಪಾಪ ಗೌರವಾನ್ವಿತವಾಗಿ ಬದುಕಿದವ್ರು ಅವರು. ಈಗ ಆ ದುಷ್ಟನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಲ್ಲಪ್ಪ. ಅಯ್ಯೋ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅಂತ ಬಂದವ್ರ ಕೈಲೆಲ್ಲ ಒದೆ ತಿನ್ಕೊಂಡಿರೋಕ್ಕಾಗುತ್ತಾ? ಪೊಲೀಸ್ ಸ್ಟೇಷನ್ ಹತ್ತೋದು ಅತಿ ದೊಡ್ಡ ಏನು ವಂಶಕ್ಕೆ ಕಳಂಕ ಅಂತ, ಅದೆಲ್ಲ ಸುಳ್ಳು. ಸಂವಿಧಾನ ಇರೋದೇ ನಿಮಗೆ ಕಷ್ಟ ಆದಾಗ ಪರಿಹರಿಸಿಕೊಳ್ಳಿಕ್ಕೆ, ಕಾನೂನು ಇರೋದೇ ಜನಸಾಮಾನ್ಯರ ಕಷ್ಟಕ್ಕೆ ಭರವಸೆ ನೀಡಲಿಕ್ಕೆ. ನೀವು ಅದನ್ನೇ ಒಳ್ಳೆ ಕೆಟ್ಟ ಕಳಂಕ ಅನ್ನೋದರ ದೂರ ಇಟ್ರೆ ಅನುಭವಿಸಿ ಮತ್ತೆ. ಹಾಗಾಗಿ ಅವಳು ಎದುರಿಸೋದು ಇದು ನೋಡಪ್ಪ, ಮದುವೆ ಆಗದಿದ್ರು ಪರವಾಗಿಲ್ಲ, ಬಾಳದೇ ಇದ್ರೂ ಪರವಾಗಿಲ್ಲ, ಇರೋ 4 ದಿನ ನೆಮ್ಮದಿಯಾಗಿ ಕಳಿಬೇಕು. ರಾತ್ರಿ ನಿದ್ದೆ ಇಲ್ಲ, ಊಟ ಮಾಡಿದ್ರೆ ಊಟ ಜೀರ್ಣ ಆಗಲ್ಲ, ಯಾರು ಕೊಟ್ಟು ನಗ್ತಾ ಮಾತಾಡ್ಲೋಕ್ಕಾಗಲ್ಲ ಅಂತ ಏನು ಜೀವನನೇ ಅದು? ಹಾಗಾಗಿ ಇಲ್ಲಿ ದೂಸರ ಮಾತೇ ಇಲ್ಲ. ನನ್ನ ಜ್ಞಾನದಿಂದ, ನನ್ನ ಅರಿವಿನಿಂದ ಹೇಳ್ತಾ ಇದ್ದಿ, ನೀನು ಈ ಸಂಬಂಧದಿಂದ ದೂರವಾಗಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡು. ಆದರೆ ಆ ಹೆಣ್ಣು ಮಗಳೊಂದಿಗೆ ದ್ವೇಷ ಮಾಡ್ಕೊಳ್ಳೋದು, ಅವ್ರು ಯಾರ ಜೊತೆನೂ ಕೆಟ್ಟದಾಗ ಮಾತಾಡೋದು, ಅವ್ರನ್ನೇನೋ ನೀನು ಗುರಾಯಿಸೋದು, ಅವ್ರನ್ನೇನೋ ನೀನು ಕೆಟ್ಟದ್ದನ್ನು, ಬಿಡುಗಡೆಯೂ ಕೂಡ ಪ್ರೀತಿಯಿಂದಲೇ ಆಗಬೇಕು. ಪ್ರೀತಿ ಎಷ್ಟು ಪ್ರೀತಿಯಿಂದ ಆಗುತ್ತೋ, ಆ ಪ್ರೀತಿ ಇಷ್ಟ ಇಲ್ಲದೆ ಹೋದಾಗ ಬಿಡುಗಡೆಯೂ ಅಷ್ಟೇ ಪ್ರೀತಿಯಿಂದ ಆದರೆ ಮಾತ್ರ ಅದು ಮನುಷ್ಯತ್ವ. ಎಲ್ಲರ ಅಂದರೆ ಮೊದಲನೇ ಸಾರಿ ಪ್ರೀತಿ ಮಾಡೋ ಸಮಯದಲ್ಲಿ ಅತ್ಯಂತ ಪ್ರೀತಿಯಿಂದ ವರ್ತಿಸೋದಕ್ಕೆ ಏನು ತಾಕತ್ತು ಬೇಕಿಲ್ಲ. ಬಟ್ ಏನೋ ಮನಸ್ತಾಪ ಬಂದಾಗ ಅವ್ರನ್ನ ಕೊಲೆ ಮಾಡಿಯೋ ಅವ್ರನ್ನ ಸುಟ್ಟಾಕಿಯೋ ಬರೋದು ಮನುಷ್ಯತ್ವ ಅಲ್ಲ. ಯಾಕೋ ಸರಿ ಬರ್ತಾ ಇಲ್ವಾ? ಬಿಡಿ ಅವ್ರದ್ದೊಂದು ಆಲೋಚನೆ. ಸರ್ ಇಲ್ಲ, ಏನ್ ಗೊತ್ತಾ, ಹುಡುಗಿಗೆ ನಾವು ಕರಿಯಕ್ ಹೋದಾಗ ಒಂಥರ ಉಡಾಫೆ ಮಾತಾಡೋದು. ಇವಾಗ ಚೆನ್ನಾಗಿಲ್ಲ, ಇವತ್ತು ನಾಳೆ ನಾಳಿದ್ದು ನೋಡೋಣ ಬನ್ನಿ ಮತ್ತೆ, ಆತರ ಉಡಾಫೆ ಮಾತಾಡೋದು ನಾವು ಕರಿಯಕ್ ಹೋದಾಗ. ಆಯ್ತಪ್ಪ, ಈಗ ಕಾರಣಗಳು 1000 ಇದ್ದಾವೆ. ಬಟ್ ಅಂತಿಮವಾಗಿ ನನಗೆ ಒಂದೇ ಕಾರಣ ಸಾಕಾಗಿತ್ತು, ನಿನ್ನನ್ನು ನಾನು ಕೊಲ್ಲಿಸಿಬಿಡ್ತೆ. ಈಗ ಆಕೆ ಅದನ್ನು ಹೇಳಿರೋದಾದ್ರೆ ಕೃಷ್ಣನ ಹೇಳಿದ್ದಾರೆ ಸರ್, ಹೇಳ್ತಾ ಇದ್ದೀನಿ, ಹೇಳಿರೋದಾದ್ರೆ ಅದು ಒಂದು ಕಾರಣ ಸಾಕು. ಅದು ಸತಿಪತಿ ಧರ್ಮಕ್ಕೆ ಯೋಗ್ಯವಾದ ಸಂಬಂಧ ಅಥವಾ ಯೋಗ್ಯವಾದ ಕುಟುಂಬ ಅದಲ್ಲ. ನೀನೇನು ಮಾಡಬೇಕು? ನೀನು ಗಾಡಿ ರೆಡಿ ಮಾಡ್ತೀವಿ, ನಿನ್ನ ಜೀವನ ನಿನ್ನ ಬಾಡಿ ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ರೆ ಏನಯ್ಯ ಮಾಡೋದು? ಏನ್ ಮಾಡಕ್ ಸರ್, ನಮ್ಮಂತ ಒಳ್ಳೆ ಜನಕ್ಕೆ ಇಂತರ ಏನ್ ಮಾಡಕ್ಕಾಯ್ತದೆ? ಆದ್ರೆ ಏನಂದ್ರೆ ಯಾವ್ದೇ ತರ ಕೆಟ್ಟದಕ್ ಹೋಗಿಲ್ಲ, ಅದೊಂದು ಖುಷಿ ಪಡ್ತೀವಿ ನಾವು ಅಷ್ಟೇ. ನಮ್ಗೆ ಬೇಡ, ಕೆಟ್ಟದ್ದು ಬೇಡ, ತುಂಬಾ ಜೀವನದಲ್ಲಿ ಬೇಡಪ್ಪ. ಈಗ ಸುಮ್ನೆ ಯೋಚನೆ ಮಾಡಪ್ಪ, ನಿಮ್ಮ ಅಂಗಡಿಗೆ ಸರ್ವಿಸ್ ಕೊಡ್ಲಿಕ್ಕೆ ಅಥವಾ ಸರ್ವಿಸ್ ಮಾಡಿಸ್ಲಿಕ್ಕೆ ತುಂಬಾ ಒಳ್ಳೆಯವರು ಅನ್ಸ್ಕೊಂಡಿರೋರು ಗಾಡಿಗಳೇನು ಕೆಟ್ಟೋಗಲ್ವಾ? ಈಗ ಅವ್ನು ಬಂದ್ಬಿಟ್ಟು ಗಾಡಿ ತಿಳ್ಕೊಂಡು ಬಂದು, ಅಯ್ಯೋ ಯಾಕೆ ನಮ್ಮ ಅಂತ ಒಳ್ಳೆಯವ್ರ ಗಾಡಿಗಳು ಹಿಂಗಾಗ್ತವೆ, ಗಾಡಿಗೂ ನಿಮ್ಗೆ ಒಳ್ಳೆತನಕ್ಕೆ ಏನೇ ಸಂಬಂಧ ಅಂತ ನೀನೇ ಹೇಳ್ತೀವಿ. ಹಂಗೆ ಗಾಡಿಯ ದೋಷ ನಿನ್ನ ಒಳ್ಳೆತನಕ್ಕೆ ಅಂಟಿರೋ ಕಳಂಕ ಅಥವಾ ನಿನ್ನ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಅದೇಂಗೆ ಅಂದ್ಕೊಳ್ತೆ? ಗಾಡಿ ಒಂದು ತಾಂತ್ರಿಕ ವಿಚಾರ ಅಥವಾ ಅದೊಂದು ಭೌತಿಕ ವಸ್ತು, ಅದಕ್ಕೆ ಜೀವ ಇಲ್ಲ ಅಥವಾ ಅದ್ರದ್ದು ಏನು ತೊಂದರೆ ಆಗಿದೆ. ಅಯ್ಯೋ ನಮ್ಮಂತ ಒಳ್ಳೆಯವ್ರ ಗಾಡಿಗಳೇ ಯಾಕೆ ಪಂಚರ್ ಆಗ್ತವೆ ಅಂದ್ರೆ ಇದು ಒಳ್ಳೆ ಕಥೆ ಆಯ್ತಲ್ಲ. ಹಾಗೆ ನಿಮ್ಮಂಥ ಒಳ್ಳೆ ಹುಡುಗರಾದರೂ ಕೂಡ ನಿಮ್ಮ ಆಯ್ಕೆಗಳು ಯೋಗ್ಯವಾಗಿಲ್ಲ ಅನ್ನೋದಾದರೆ ಆ ಯಜಮಾನ ಬಂದು ನಮ್ಮಂಥ ಒಳ್ಳೆಯವ್ರ ಗಾಡಿಗಳೇ ಯಾಕೆ ಪಂಚರ್ ಆಯ್ತವೆ ಎಂದಂಗೆ ಆಯ್ತದು. ನಮ್ಮ ಆಯ್ಕೆಗಳು ಸರಿ ಇರಬೇಕು. ಆಗಾಗ ನಾವು ಅದನ್ನು ರಿಪೇರಿ ಮಾಡಿಸ್ಬೇಕು. ಆಗಾಗ ಮನೆಯಿಂದ ಹೊರಡಬೇಕಾದ್ರೆ ಪ್ರತಿ ಕ್ಷಣ ಕೂಡ ಅಥವಾ ಆಗಾಗ ಅದನ್ನು ಚೆಕ್ ಮಾಡ್ತಿರ್ಬೇಕು, ತಪ್ಪಿದ್ರೆ ಸರಿ ಮಾಡ್ಕೊಳ್ತಿರ್ಬೇಕು. ಆಗ ಮಾತ್ರ ದೊಡ್ಡ ದೊಡ್ಡ ದುರಂತಗಳು ತಪ್ಪುತ್ತವೆ. ನಾವು 5, 6, 7, 8 ತಿಂಗಳಿಗೂ ಒಂದು 2-3 ವರ್ಷ ಆದರೂ ಸರ್ವಿಸ್ ಮಾಡಿಸಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಬಿದ್ದು ಸಾಯ್ತೀವಿ. ಇಲ್ಲ ಟ್ಯೂಬು ಬ್ಲಾಸ್ಟ್ ಆಗೋ, ಇಲ್ಲ ಸ್ಟೇರಿಂಗ್ ಕಟ್ ಆಗೋ, ಇಲ್ಲ ಇಂಜಿನ್ ಏನೋ ಆಗ್ಯೋ. ಬಟ್ ಆಗಾಗ ಸರ್ವಿಸ್ ಮಾಡಿಸೋದು ಅಂದ್ರೆ ಅದರ ಅರ್ಥ ಆಗಾಗ ಹೆಂಡತಿ ಹಾದಿ ತಪ್ಪಿದ್ದಾಳ ಅಥವಾ ಹೆಂಡತಿಲಿ ಏನೋ ದೋಷ ಆಯ್ತಾ ಅಥವಾ ಗಂಡನಲ್ಲಿ ಏನೋ ದೋಷ ಆಯ್ತಾ, ಒಂದು ಅವಲೋಕನ, ಸಂಸಾರದ ಅವಲೋಕನ. ಮಕ್ಕಳು ಹಾದಿ ತಪ್ಪಿದ್ದಾರೆ, ಮಕ್ಕಳು ಕಾಲೇಜ್ಗೆ ಹೋಗಿ ನೇರವಾಗಿ ಮನೆಗೆ ಬರ್ತಿದ್ದಾರೆ, ಇದೊಂದು 6-6 ತಿಂಗಳಿಗೆ ಗಾಡಿ ಸರ್ವಿಸ್ ಮಾಡಿಸ್ದಂಗೆ ಇದೆಲ್ಲ ತಿಳ್ಕೊಳ್ಳದೆ ಹೋದರೆ ಹಿಂಗೆ ಒಂದೇ ಸಾರಿ ಬಂದು ಕುತ್ತಿಗೆ ಇಸಕ್ತವೆ. ಆಯ್ತಪ್ಪ, ಈ ವಿಚಾರದಲ್ಲಿ ನೀನೇನು ನಿರ್ಧಾರ ತಗೊಂಡಿದೆಯಲ್ಲಪ್ಪ ಅದರಲ್ಲಿ ನಿನಗೆ ಯಶಸ್ಸಾಗಲಿ. ಇಲ್ಲಿ ಮತ್ತೆ ಸಂಧಾನದ ಪ್ರಶ್ನೆನೇ ಇಲ್ಲ. ಇಲ್ಲ ಸರ್, ಅದೆಲ್ಲ ಬೇಡಕ್ಕೆ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಸಂಧಾನದ ಪ್ರಶ್ನೆ ಇಲ್ಲ. ಒಳ್ಳೆ ಲಾಯರ್ ಇಡಿ, ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ. ಅಯ್ಯೋ ಡೈವರ್ಸ್ ಲೇಟ್ ಆಯ್ತೈತಿ, ಏನು ಬೇಗ ಆಗಿ ಏನು ಪರಂಧಾಮಕ್ಕೆ ಹೋಗೋದಿದೆಯಾ? ಎಲ್ಲೂ ಇಲ್ಲ. ಆಳ್ಪಾಡಿಗೆ ಅವಳು ಅಲ್ಲಿ ಇದ್ದಾಳೆ. ಬಟ್ ಏನಾಗ್ಬೋದು, ನಿನ್ನ ಹತ್ರ ಇರೋ ಸಂಪತ್ತಿನಲ್ಲಿ ಒಂದು ಅರ್ಧ ಭಾಗ ಕೊಡ್ಬೇಕೇನೋ. ಹೌದಲ್ಲ? ಈಗ ಡೈವರ್ಸ್ಗಳು ಆಗದೆ ತುಂಬಾ ವಿಚಾರಗಳು, ತುಂಬಾ ಡೈವರ್ಸ್ಗಳು ಪೆಂಡಿಂಗ್ ಯಾಕಿದಾವೆ ಅಂದ್ರೆ
ಇವಳು ಸರಿ ಇಲ್ಲ ಸರ್ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಇಲ್ಲ ಅಂತಾನೆ. ಬಟ್ ಆ ಕಾನೂನು ವಿಚಾರಕ್ಕೆ ಬಂದಾಗ ಓಹೋಹೋ ಇದು ಹಿಂಗಿದೆಯಾ, ತಡ್ರಿ ಸರ್ ಒಂಚೂರು ಓಲ್ಡಲ್ಲಿ ಇಕ್ಕಿರಿ ಆಮೇಲೆ ನೋಡ್ತೀನಿ ಅಂತ ನಾನು. ಯಾಕಂದರೆ ಬಿಡುಗಡೆ ಅನ್ನೋದಿದೆಯಾ, ಅಂದರೆ ಕೆಟ್ಟದ್ದರಿಂದ ಬಿಡುಗಡೆ ಆಗುತ್ತೆ ಅನ್ನೋದಾದರೆ, ನಾನು ಬದುಕಿ ಇನ್ನೊಂದು 4 ದಿನ ಚೆನ್ನಾಗಿರಬೇಕು ಅನ್ನೋದಾದರೆ ನನ್ನ ಸರ್ವ ಆಸ್ತಿಯನ್ನು ಕೊಟ್ಟಾದರೂ ಸರಿ, ಯಾಕಂದರೆ ಅದಕ್ಕಿಂತ ಮನುಷ್ಯ ಜನ್ಮ ದೊಡ್ಡದು ಅಂತ. ಈಗ ನಾನು ಯಾವುದೋ ಒಂದು ಪ್ರವಚನದಲ್ಲಿ ಹೇಳ್ತಾ ಇದ್ದೆ, ಒಬ್ಬ ರಾಜ ಕೋಟ್ಯಾಧಿಪತಿ, ಏನು ದೊಡ್ಡ ರಾಜ, ಸಮಸ್ತ ಭೂಮಂಡಲದ ಅರ್ಧ ಭಾಗ ಅವನದೇ ಇದೆ, ಅವನೇ ದೊಡ್ಡ ರಾಜ. ಇದ್ದಕ್ಕಿದ್ದ ಹಾಗೆ ಅವನಿಗೊಂದು ಕನಸು ಬಿತ್ತು, ಮರಳುಗಾಡಲ್ಲಿ ಹೋಗ್ತಿದ್ನಂತೆ. ಮರಳುಗಾಡಲ್ಲಿ ಭಯಂಕರ ಬಾಯಾರಿಕೆ ಶುರುವಾಯಿತು, ನೀರೇ ಇಲ್ಲ ಅಲ್ಲಿ. ಅರೆ ಅವನೊಬ್ಬ ರಾಜ, ಆದರೆ ಮರಳುಗಾಡಲ್ಲಿ ಏನೋ ಪ್ರಯಾಣ ಮಾಡ್ತಿದ್ದಾನೆ, ಅಕಸ್ಮಾತಾಗಿ ಏನೋ ಬಂದು ಸಿಗಾಕೊಂಡ್ಬಿಟ್ಟ. ಬಾಯಾರಿಕೆ, ಎಷ್ಟು ಬಾಯಾರಿಕೆ ಅಂದರೆ ಇನ್ನೇನು ತಲ್ಸದ್ ಬಂದು ಬಿದ್ದು ಸತ್ತು ಹೋಗ್ತೀನಿ ಅಂತ ಅವನಿಗೆ ಅನ್ಸೋಕೆ ಶುರುವಾಯಿತು. ಅಷ್ಟೊತ್ತಿಗೆ ಯಾರೋ ಒಬ್ಬ ಭಿಕ್ಷುಕನ ರೀತಿ ಇದ್ದ, ಅವನೊಂದು ಬಾಟ್ಲಲ್ಲಿ ನೀರು ಇಟ್ಕೊಂಡು ಹುಚ್ಚುಚ್ಚುನ್ ಥರ ಆಡ್ಕೊಂಡು ಬಂದ. ಈ ರಾಜ ಆ ಭಿಕ್ಷುಕನ ಕೇಳ್ದ, ಅಯ್ಯೋ ತಂದೆ ನೀರು ಕೊಡಪ್ಪ, ನನಗೆ ಸಾಯಂಗ ಆಗ್ತಾ ಇದೆ. ಭಿಕ್ಷುಕ ಇದೇ ಒಳ್ಳೆ ಸಮಯ ಅಂದ್ಕೊಂಡು, ನಾನು ನೀರು ಕೊಡ್ತೀನಿ, ಒಂದು ಷರತ್ತಿದೆ. ಏನಪ್ಪ? ನಿನ್ನ ರಾಜ್ಯದ ಅರ್ಧ ಭಾಗವನ್ನು ನನಗೆ ಕೊಡು, ಅದಕ್ಕೆ ಅವಾಗ ನೀರು ಕೊಡ್ತೀನಿ ಅಂತ. ಈಗ ರಾಜ ಅಲ್ಲ, ಒಂದು ಲೋಟ ನೀರಿಗೆ ರಾಜ್ಯ ಕೊಡಬೇಕಲ್ಲ, ಈಗಿಲ್ಲ ಅಂದ್ರೆ ಪ್ರಾಣ ಹೋಗುತ್ತೆ, ಗತಿ ಇಲ್ಲ, ಹಾಳಾಗೋಲಿ, ತಗೊಳಪ್ಪ ಕೊಡಪ್ಪ ನೀರು, ನಾನು ಬದುಕಿದ್ರೆ ಅಂತ ರಾಜ್ಯ ಇನ್ನೊಂದು ಸಂಪಾದನೆ ಮಾಡ್ಬೋದು ಅಂದ ಅವನು. ಅಂದರೆ ಅದರ ಅರ್ಥ ಒಬ್ಬ ರಾಜನಾದರೂ ಕೂಡ ಬದುಕು ಮೊದಲು ಅಂತ ಯೋಚನೆ ಮಾಡ್ತಾನೆ, ಹೌದಲ್ಲ? ತನ್ನ ಅರ್ಧ ರಾಜ್ಯವನ್ನಾದರೂ ಕೊಟ್ಟು ಸರಿ, ನಾನು ಬದುಕಬೇಕು ಮೊದಲು. ಯಾಕಂದರೆ ನಾವು ಮೊದಲು ಹೆಣ್ಣಿಗೋಸ್ಕರ ಹೊಡೆದಾಡ್ತೀವಿ, ದುಡ್ಡಿಗೋಸ್ಕರ ಹೊಡೆದಾಡ್ತೀವಿ, ಪ್ರತಿಷ್ಠೆಗೋಸ್ಕರ ಹೊಡೆದಾಡ್ತೀವಿ. ಬಟ್ ಬದುಕು, ಜೀವ ಉಳಿಸ್ಕೊಳ್ಬೇಕು ಅನ್ನೋ ವಿಚಾರ ಬಂದಾಗ ಎಲ್ಲವನ್ನ ತ್ಯಜಿಸಿ ಆದರೂ ಸರಿ ನಾನು ಬದುಕಬೇಕು ಅಂತಾನೆ. ಅಂದರೆ ಬದುಕುವ ಆಸೆ ಪ್ರಕೃತಿಗೆ, ಮನುಷ್ಯನಿಗೆ ಕೊಟ್ಬಿಟ್ಟಿದೆ ಪ್ರಕೃತಿ. ಅವನು ಆಕ್ಸಿಡೆಂಟ್ ಆದಾಗಲೂ ಕೂಡ ನೀರು ಕೊಡಿ ಅಂತ ಯಾಕಂತಿರ್ತಾನೆ? ನಾನು ಬದುಕಬೇಕು ಅನ್ನೋ ಆಸೆ ಇದೆ. ಯಾರೋ ಒಬ್ಬ ನೀರು ಕೊಡ್ಲಿಕ್ಕೆ ಬಂದ, ಅಯ್ಯೋ ನೀನ್ ನಮ್ ಜಾತಿಯವನ ಅಂತ ಕೇಳ್ತಾನ, ಅಯ್ಯೋ ಯಾರಾದ್ರೂ ಸರಿ ಕೊಡಪ್ಪ ನಾನು ಬದುಕಬೇಕು ಅಂತಾನೆ. ಆದ್ರೆ ಈ ಬದುಕಬೇಕು ಅನ್ನೋ ಇಚ್ಛೆ ಇದೆಯಲ್ಲ, ಅದು ಮೂಲಭೂತವಾದದ್ದು. ಆನಂತರ ಮದುವೆ, ಮಕ್ಕಳು, ಬಿಲ್ಡಿಂಗು, ಕಾರು ಇವೆಲ್ಲ ಆಮೇಲೆ ಬಂದಿದ್ದ, ಹೌದಲ್ಲ? ಈಗ ನಾನು ಇವಳ ಜೊತೆ ಚೆನ್ನಾಗಿರ್ಬೇಕು, ಹೊಡೆದಾಡಬೇಕು, ಕಿತ್ತಾಡಬೇಕು, ಅವಳು ನನ್ಗೆ ಹೊಡಿತಾಳೆ, ಇದು ಮೊದಲು. ನನ್ನ ಜೀವ ಉಳಿಸ್ಕೊಂಡು ನಾನು ನೆಮ್ಮದಿಯಾಗಿರೋದು ಮೊದಲು ಅಂತ ಬಂದಾಗ ಅವಶ್ಯವಾಗಿ ನಿನ್ನ ಬದುಕೇ ಪ್ರಥಮ. ಜೀವ ಇದ್ರೆ ಜೀವನ ಸರ್, ನಿಜ. ಬಟ್ ದೂರ ಆಗಿ 1.5 ವರ್ಷ ಆಯಿದ್ರು ಅವಾಗ ಫೋನ್ ಮಾಡಿ ಟಾರ್ಚರ್ ಕೊಡೋದು, ಒಂಥರ ಬೇಡದರ ಮಾತಾಡೋದು, ಅದೇ ಹೇಳಪ್ಪ. ನೀನೊಬ್ಬ ಕೂಲಿ ಅಥವಾ ಇನ್ನೂ ಅಲ್ಲಿಂದ ಬಿಡಿಸ್ಕೊಂಡಿಲ್ಲ ಅಂದಾಗ ಬೈಯೋ ಹಕ್ಕು ಆಕೆಗೆ ಇದೆ ಅಂದಂಗೆ ಆಗುತ್ತಲ್ಲಪ್ಪ. ಬಿಡಿಸ್ಕೊಂಡ್ರೆ ನೀನ್ ಯಾರೇ ನನ್ ಕೇಳಕ್ಕೆ ಅನ್ಬೋದು ನೀನು. ಈಗ ಬಿಡಿಸ್ಕೊಂಡಿಲ್ಲ, ಬೈದಂಗೆ ಬೈಸ್ಕೊಳ್ಬೇಕಷ್ಟೇ. ಬಟ್ ವಿಚಿತ್ರ ಅಂದ್ರೆ, ಒಂದು ಹೆಣ್ಣು ಪತಿಯನ್ನ ದೇವರು, ಪತಿಯೇ ಪರದೈವ, ಪತಿಯೇ ಪರಶಿವ ಅಂದ್ಕೊಳ್ಬೇಕಾದ ಒಂದು ಹೆಣ್ಣು ವಲಸು ಮಾತಿನ ಗಂಡನನ್ನು ಬೈತಿದ್ದಾಳೆ ಅಂದಾಗ ನೀನೇನು ಮಾಡಿರ್ಬೇಕು ಅಂತ ಅನ್ಸುತ್ತವಾಗ. ನೀನೇನು ಕೆಟ್ಟದಾರಿಲಿ ಇರಬೇಕು, ನಿಂದೇನು ತಪ್ಪಿರೋದ್ರಿಂದ ಅವಳು ಹಂಗೆ ಬೈತಿರ್ಬೋದು. ಏನೇ ಗಂಡ ತಪ್ಪಿ ತೀರಾ ಆ ಮಟ್ಟಿಗೆ ಇದ್ರೂ ಕೂಡ ನಾನೇನು ಕೊಲೆ ಮಾಡಿಸ್ನಿ ಅನ್ನೋ ಮಟ್ಟಿಗೆ ಈ ನೆಲದ ಹೆಣ್ಣು ಮಕ್ಕಳು ಹೋಗಬಾರ್ದು. ಇರ್ಲಪ್ಪ, ಇದ್ರ ಬಗ್ಗೆ ನಿನಗೆ ಒಂದೇ ಗೊಂದಲ ಇದ್ದಿದ್ದು, ನಿನಗೆ ಏನು ತಗೊಳ್ಳಿಕ್ಕೆ ನಿರ್ಧಾರ ಮಾಡಿದ್ದಿ ಡೈವರ್ಸ್ ತಗೊಳ್ಬೇಕು ಅಂತ. ಅಲ್ಲಿ ಬೇರೆ ಯಾವ ಆಲೋಚನೆಯೂ ಇಲ್ಲ. ಮನ್ಸು ತುಂಬಾ ನೋವಾಗಿರೋದ್ರಿಂದ ನನ್ಗೆ, ಯಾಕಂದ್ರೆ ಬೇಡ, ನನ್ಗೆ ಯಾವ್ದೇ ತರ ಕೆಟ್ಟ ಅಭಿಪ್ರಾಯ ಬೇಡ. ಯಾಕಂದ್ರೆ ಇವಳಿಂದ ಮುಕ್ತಿ ತಗೊಂಡು ಸ್ವಲ್ಪ ದಿನ ನೆಮ್ಮದಿಯಾಗಿರ್ಬೇಕು ಅಂತಾನೆ ನನ್ನ ಅನಿಸಿಕೆ ಅಷ್ಟೇ. ನೋಡಪ್ಪ, ಮುಕ್ತಿ ತಗೊಳ್ಳದೆ ಹೋದ್ರು ಸಾವು ಅನ್ನೋದು ಬಿಡಲ್ವಲ್ಲಪ್ಪ, ಬಂದೇ ಬರುತ್ತೆ. ಅಯ್ಯೋ ಇದನಿಗೆ ಡೈವರ್ಸ್ ಆಗಿಲ್ಲ, ತಡೆಯಪ್ಪ ಆಮೇಲೆ ಹೋಗೋಣ ಅನ್ನುತ್ತ ಸಾವು. ಡೈವರ್ಸ್ ಆಗಲಿ, ಡೈವರ್ಸ್ ಆಗದೆ ಇರಲಿ, ಮದುವೆ ಆಗದೆ ಇರಲಿ, ಮನೆ ಕಟ್ಟಿರ್ಲಿ, ಮನೆ ಕಟ್ಟಿಲ್ಲದೆ ಇರಲಿ, ಏನಾದರೂ ಇರಲಿ, ಸಾವು ಬಂದಾಗ, ಕಾಲ ಯಮಧರ್ಮ ಬಂದು ನಿನ್ನನ್ನು ಪಾಶ ಹಾಕಿ ಕರ್ಕೊಂಡು ಹೋಗೋ ಸ್ಥಿತಿ ಬಂದಾಗ, ಬಹುಶಃ ಊಟ ಮಾಡೋ ಸಮಯದಲ್ಲಿ ಸಾವನ್ನ ಕೊಡೋದಿಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಸ್ಥಿತಿಯಲ್ಲೂ ನಿನ್ನನ್ನು ಎಳ್ಕೊಂಡು ಹೋಗ್ಬೋದು. ತಾಯಿ ತನ್ನ ಮಗುವಿಗೆ ಎದೆ ಹಾಲು ಕುಡಿಸ್ಬೇಕಾದ್ರೆ, ಮತ್ತೆ ಒಬ್ಬ ಮನುಷ್ಯ ಹಸಿವಿನಿಂದ ಊಟ ಮಾಡಬೇಕಾದ್ರೆ ಯಮಧರ್ಮ ಮುಟ್ಟಲ್ವಂತೆ. ಬಟ್ ಬೇರೆ ಯಾವ ಸ್ಥಿತಿಯಲ್ಲೂ ನೀನು ಮಲಗಿದಂಗೆ ಹೊಂಟೋಗ್ಬೋದು. ಹೀಗಿದ್ದಾಗ ಬದುಕನ್ನ ಮೊದಲು ಪ್ರೀತಿಸೋದನ್ನ ಕಲಿ. ಹೀಗೆ ಬರೋಕ್ಕಿಂತ ಮುಂಚೆನೂ ಇತ್ತು, ಇದಾದ ಮೇಲೂ ಇರುತ್ತೆ, ನೀನು ಸತ್ತ ಮೇಲೂ ಬದುಕಿರ್ತೀಯ. ನಾನು ದೇಹದ ಬಗ್ಗೆ ಮಾತಾಡ್ತಿಲ್ಲ, ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ.
ಹಾಗಾಗಿ ಯಾವುದೋ ಒಂದು ಪುಣ್ಯವೋ ಯಾವುದೋ ಪೂರ್ವಜನ್ಮದ ಪ್ರಾರಬ್ಧವೋ ಏನೋ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಎಂಥವ್ರಿಗೂ ಬಿಟ್ಟಿಲ್ಲಪ್ಪ, ಸೂರ್ಯನಿಗೂ ಗ್ರಹಣ ಇದೆ, ಅವು ಕೂಡ ಒಂದು ಹಂತಕ್ಕೆ ಕತ್ತಲಾಗ್ತವೆ, ಹೌದಲ್ಲ? ಹಾಗೆ ನಮ್ಮೆಲ್ಲರ ಬದುಕಲ್ಲಿ ಒಂದು ಕತ್ತಲೆಯ ದಿನಗಳು ಬರ್ತವೆ. ಚಂದ್ರಗ್ರಹಣ, ಸೂರ್ಯಗ್ರಹಣ ಕೇಳಿದಿರಲ್ಲ. ರಾಹುವಿನ ಕಾಟ ಸೂರ್ಯನಿಗೂ ಬಿಟ್ಟಿಲ್ಲ. ಹಾಗಾಗಿ ಇದು ನಿನ್ನ ಜೀವನದಲ್ಲಿ ಯಾರಿಗೂ ಆಗಬಾರ್ದಾಗ್ಬಿಟ್ಟಿದೆ, ಅಯ್ಯೋ ನಾನು ತಲೆ ಎತ್ಕೊಂಡು ಹೆಂಗೆ ಓಡಾಡೋದು, ಅಯ್ಯೋ ತಪ್ಪಿದ್ರೆ ತಿದ್ದುಕೊಳ್ಳಪ್ಪ, ಹಾಕಿದ್ದು ತಪ್ಪಿದ್ರೆ ತಿದ್ದುವ ಪ್ರಯತ್ನ ಮಾಡು. ಇಲ್ಲ ನಾನಿರೋದೇ ಹಿಂಗೆ, ನಾನು ತಿದ್ದುಕೊಳ್ಳಲ್ಲ ಅನ್ನೋ ಅಹಂಕಾರಿಗಳಾದರೆ ಆ ಅಹಂಕಾರಿಗಳಿಗೋಸ್ಕರ ನಿನ್ನ ಪವಿತ್ರವಾದ ಬದುಕನ್ನು ವ್ಯರ್ಥ ಮಾಡಿಕೊಳ್ಳೋದು ಧರ್ಮ ಅಲ್ಲ. ಹಾಗಾಗಿ ಇದು ನಾನು ನಿನಗೆ ಇಡೀ ದಿನ ಧೈರ್ಯ ಹೇಳ್ಬೋದು, ಬಟ್ ಈ ಪ್ರೋಸೆಸ್ ಅನ್ನೋದಿದೆ, ಅದಕ್ಕೊಂದು ಕಾನೂನು ಅಂತ ಇದೆ. ಸೊ ಆ ಮೂಲಕ ಹೋಗು. ಅಂಡ್ ಅದಾದ್ಮೇಲೆ ನಾನು ನೆಮ್ಮದಿ ಆಗಿರ್ತೀನಿ ಅಂತ ಭ್ರಮೇಲಿರಬೇಡ. ಅದ್ರ ಪಾಡಿಗೆ ಅದಾಗಲಿ. ನಿನ್ನ ನೆಮ್ಮದಿ ಅವಳು ಫೋನ್ ಮಾಡ್ತಾಳೆ, ಟಾರ್ಚರ್ ಕೊಡ್ತಾಳೆ. ಅರೆ, ನಾನೊಬ್ಬ ಗಂಡಸಾಗಿ ನನ್ನಲ್ಲಿ ಧರ್ಮ ಇರೋನಾಗಿ ನನ್ನ ಮಾತು ಹೆಂಗಿರ್ಬೇಕು ಅಂದ್ರೆ ಕಿಡಿ ಇದ್ದಂಗಿರ್ಬೇಕು. ನಾನು ಯಾವಾಗ ಬಯಸ್ಕೊಳ್ತೀನಿ ಅಂದ್ರೆ ನನ್ನ ತಪ್ಪಿದ್ದಾಗ, ಹೌದಲ್ಲ? ನಮ್ಗೆ ಆತರ ಮಾತಾಡಕ್ಕೆ ಬರವಲ್ಲ ಸರ್, ನಮ್ದೇ ಆದ ರೀತಿ ಸುಮ್ನಿರಪ್ಪ. ಆಯ್ತು, ಈಗ ನೋಡಪ್ಪ, ಇದ್ದಕ್ಕಿದ್ದಂಗೆ ತೆಗೆದು ಕಪಾಳ ಕೊಡಿದ್ರು ಅವ್ನು ಯಾರೋ ಗೊತ್ತೇ ಇಲ್ಲ, ಅಯ್ಯೋ ನಾವ್ ಹಂಗೆ ಮಾತಾಡೋರಲ್ಲ ಅಂತ ಸುಮ್ನಿರ್ತೀಯ ನೀನು, ಹೌದಲ್ಲ? ಹೊಡಿತೀಯ, ಒಂದೇಟ್ ಹೊಡಿತೀಯ, ಬೈತೀಯ, ಏನೋ ವಿರೋಧ ಮಾಡ್ತೀಯ. ಅಂದ್ರೆ ಯಾವಾಗ ನಿನ್ನದು ತಪ್ಪಿಲ್ವೋ ಎಂತ ಮೂಗನೂ ಕೂಡ ಪ್ರತಿಕ್ರಿಯೆ ಕೊಡ್ತಾನೆ, ಹೌದಿಲ್ಲಪ್ಪ? ಹೌದು ಸರ್. ಕೊಡ್ತಾ ಇಲ್ಲ ಅಂದ್ರೆ ಅದ್ರಲ್ಲಿ ಎರಡು ಅರ್ಥ. ಒಂದು, ಅವನೇನೋ ತಪ್ಪು ಮಾಡಿ, ಬಹಳ ದೊಡ್ಡ ತಪ್ಪು ಮಾಡಿ ಪಶ್ಚಾತ್ತಾಪ ಪಡ್ತಿದ್ದಾನೆ, ಅದಕ್ಕೆ ಯಾರಿಗೂ ಅವನು ಬೈಲಿಕ್ಕೆ ಆತ್ಮಬಲ ಇಲ್ಲ. ಯಾಕಂದ್ರೆ ಸ್ವಯಂ ಒಬ್ಬ ಅಪರಾಧಿಯಾಗಿದ್ದಾಗ ಯಾರು ಹೊಡೆದ್ರೂ ಆಡಿಸ್ಕೊಬೇಕಂತ ಒಂದೊಂದ್ಸಲಿ. ಅವನು ಎಂಥ ದೊಡ್ಡ ಶ್ರೀಮಂತನೇ ಆಗಿರ್ಲಿ, ತಪ್ಪು ಮಾಡಿ ಸಿಗಾಕೊಂಡಾಗ ಬೀದಿಲಿ ಹೋಗೋನು ಹೊಡೆದ್ರು ನೋಡ್ಬಿಟ್ಟು ಸುಮ್ಮನೆ ಆಗ್ಬೇಕಂತ ಬೇರೆ ವಿಧಿ ಇಲ್ಲ. ಹಾಗಾಗಿ ಅವಳು ಬೈತಾಳು ಸರ್, ಟಾರ್ಚರ್ ಕೊಡ್ತಾಳು ಸರ್, ಇವೆಲ್ಲ ತಪ್ಪಿತಸ್ಥ ಭಾವನೆಗಳನ್ನು ಎತ್ತಿ ಹೇಳ್ತವೆ. ಮೊದಲು ನಿನ್ನ ಬದುಕಿಗೆ ಒಂದು ರೀತಿ ನೀತಿ ಅಂತ ಇಟ್ಕೊಳ್ಳಪ್ಪ. ನೀನು ಮಾಡೋ ಕೆಲಸ ಚಿಕ್ಕದಿರ್ಬೋದು, ದುಡಿಮೆ ಚಿಕ್ಕದಿರ್ಬೋದು, ಸ್ವಾಭಿಮಾನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು. ಅಂಬಾನಿನೇ ಬಂದು ಬಾರೋ ನನ್ನ ಮನೆ ಕೆಲಸ ಮಾಡೋದು, ನಿನ್ನ ಶ್ರೀಮಂತಿಗೆ ಇದ್ರೆ ನಿನ್ನ ಮನೆಗೆ, ನನಗಲ್ಲ ಅಂತೇಳಿ ನಮಗೊಂದು ಸ್ವಾಭಿಮಾನ ಇರಬೇಕಲ್ವಾ? ಹೆಂಡತಿ, ಮಕ್ಕಳು, ಸ್ನೇಹಿತರು, ಅಯ್ಯೋ ದೊಡ್ಡ ಬಿಸ್ನೆಸ್ಸು, ಇವೆಲ್ಲದಕ್ಕಿಂತ ಮುಂಚೆ ನಾನೊಬ್ಬ ಮನುಷ್ಯ. ಆ ಸ್ವಾಭಿಮಾನ ಬಿಟ್ಟು ಅಯ್ಯೋ ಅವಳು ಬೈತಾಳು ಸರ್, ಅವಳು ಟಾರ್ಚರ್ ಕೊಡ್ತಾಳು ಸರ್. ಅರೆ, ನಿನ್ನ ವ್ಯಕ್ತಿತ್ವದಲ್ಲಿ ಒಂದು ಗಟ್ಟಿತನ ಬರಬೇಕು. ಆ ಗಟ್ಟಿತನ ಯಾವಾಗ ಬರುತ್ತೆ? ನಿನ್ನಲ್ಲಿ ಧರ್ಮ ಇದ್ದಾಗ ಬರುತ್ತೆ. ನನ್ನ ತಪ್ಪಿಲ್ಲ ಕಣೆ, ನೀನ್ ಹೆಂಗೆ ಬೈತೀಯ? ನೀನ್ ಹೆಂಗೆ ಬೈತೀಯ? ಹೋಗ್ತೀಯಾ? ಹೋಗೋ, ಜಾಸ್ತಿ ಬೇಕಾ ತಗೊಂಡೋಗು, ನಾನು ಬದುಕಿದ್ರೆ ನನ್ನ ಜೀವನ ನಾನು ನೋಡ್ಕೊಳ್ತೀನಿ. ಯಾವಾಗ ನಿನ್ನಲ್ಲಿ ತಪ್ಪಿರೋದಿಲ್ಲ ಆ ಮಾತುಗಳು ಬರ್ತವೆ. ನೀನು ಆಕೆ ಬೈದ್ರು ಬೈಸ್ಕೊಳ್ತಿದ್ಯಾ ಅಂದಾಗ ನಮಗೆ ಅನುಮಾನ ಬರುತ್ತೆ, ನೀನೇನು ಮಾಡಬಾರ್ದು ಮಾಡ್ಬಿಟ್ಟಿದ್ಯಪ್ಪ ಅಂತ. ಅರ್ಥ ಆಯ್ತಲ್ಲ? ಆ ಭಾವನೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಪ್ಪ. ಒಬ್ಬ ಲಾಯರ್ ನೀಡಿ ಅದ್ರ ಮೂಲಕ ಪ್ರೊಸೀಜರ್ ಆಗಲಿ, ಅಂಡ್ ಇದು ಡೈವರ್ಸ್ ಆಗಲಿ, ಆಮೇಲೆ ನಾನು ನಗನಗ್ತಾ ಇರ್ತೀನಿ. ಇಲ್ಲ, ಡೈವರ್ಸ್ ಆಗೋ ವರ್ಷ ನೀನು ಇರ್ತೀಯೋ ಇರಲ್ವೋ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಿರೋದು, ಇರ್ತೀಯ, ನಿನಗೆ ಪೂರ್ಣ ಆಯುಷ್ಯ ಇರಲಿ, ದೇವ್ರು ಒಳ್ಳೇದೇ ಮಾಡಲಿ. ಬಟ್ ನಾನು ಹೇಳೋದು, ನಿಮ್ಮ ಸಂತೋಷವನ್ನ ಮುಂದಿನ 5 ವರ್ಷ ಮನೆ ಕಟ್ಟಾದ್ಮೇಲೆ ಚೆನ್ನಾಗಿರ್ತೀನಿ. ಅರೆ, ನೀನು ಇವತ್ತು ಸಂತೋಷವಾಗಿರೋದಕ್ಕೂ ಮನೆ ಕಟ್ಟೋದಕ್ಕೂ ಏನು ವ್ಯತ್ಯಾಸ? ಒಂದೊಳ್ಳೆ ಊಟ ಮಾಡಲ್ಲ, ಅಯ್ಯೋ ನಾನು ಮುಂದಿನ ಮನೆ ಕಟ್ಟಿಸ್ತಾ ಇದ್ದೀನಿ, ಒಂದು ಊಟ ಮಾಡಿಬಿಟ್ರೆ ಎಲ್ಲಿ ಹಣ ಖರ್ಚಾಗುತ್ತೋ, ಆ ಮನೆ ಗೃಹಪ್ರವೇಶ ಆಗತಕ್ಕೂ ಇವನು ಇರಲ್ಲ, ಹಂಗೋಗ್ಬಿಡ್ತಾನೆ ಸೆಣಕಲಾಗಿ. ಮನುಷ್ಯನ ಅಜ್ಞಾನ ಹಂಗೆ. ಸೊ ಕೆಲಸ ಮಾಡಿ, ಸರಿಯಾಗಿ ಊಟ ಮಾಡಿ, ಸರಿಯಾಗಿ ನಿದ್ದೆ ಮಾಡಿ, ಹೆಂಡತಿ ಅಥವಾ ಮಕ್ಕಳು ಇದ್ಯಾವುದೂ ಇಲ್ಲದವ್ರು ಎಷ್ಟು ಜನ, ಇದ್ಯಾವುದು ಇಲ್ಲದೆ ತಮ್ಮನ್ನು ತಾವು ಸಮಾಜ ಸೇವೆಗೆ ಒಗ್ಗಿಸ್ಕೊಂಡಿರೋರು ಎಷ್ಟು ಜನ. ಭಗವಂತನ ಧರ್ಮ ನಾನು ನಂಬ್ತೀನಿ, ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಅಕಸ್ಮಾತ್ ಮಾಡಿದ್ರು ಇಲ್ಲಿಂದ ನಾನು ಹೊಸ ಬದುಕನ್ನು ಬದುಕ್ತೀನಿ. ಹೀಗೆ ಫೋನನ್ನು ಸೈಡ್ಗೆ ಎಸಿರಿ. ಫೋನ್ ಮಾಡ್ತಾಳೆ, ಅದು ಮಾಡ್ತಾಳೆ, ಟಾರ್ಚರ್ ಕೊಡ್ತಾಳೆ. ನೀವೊಬ್ಬ ಗಂಡಸಾಗಿ ನೀವು ಧರ್ಮದಲ್ಲಿರೋರಾದರೆ ಗಟ್ಟಿಯಾಗಿರಬೇಕು. ಒಂದು ಹೆಣ್ಣಾಗಿ ಆಕೆ ಏನು ಮಾಡ್ತಿದ್ದೀನಿ, ನಾಳೆ ನನ್ನ ಬದುಕು ಏನು ಅಂತ ಆಕೆಗೆ ಪ್ರಜ್ಞೆ ಇದೆಯೋ ಇಲ್ವೋ, ಬಟ್ ನಾಳೆ ಹಾಗಾಗಿ ಒಂದು ನಾವು ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರ್ಬೇಕಪ್ಪ. ಮತ್ತೆ ಆಯ್ಕೆ ಮಾಡಾದ್ಮೇಲೂ ಅಷ್ಟೇ, ಪ್ರೀತಿ ಹೆಂಡತಿ ಮೇಲೆ ಎಷ್ಟೇ ಇರಲಿ ಒಂದು ಹಿಡಿತ ಇರಬೇಕು.
ಸಂಸಾರ. ಈಗ ಎಲ್ಲೋ ಕಾಫಿ ಶಾಪಲ್ಲಿ ಕೂತು ನೀನು ಕೆನ್ನೆ ಹೊಡೆದ್ರು ಹೊಡ್ಸ್ಕೊತೀನಿ ಕಣೆ, ಚಿನ್ನ ನೀನು ಕಂಡ್ರೆ ನಂಗೆ ಭಾಳ ಇಷ್ಟ, ಅಯ್ಯೋ ನೀನು ತುಳಿಸ್ಕೊಳ್ತೀನಿ, ಇದೆಲ್ಲ ಕಾಫಿ ಶಾಪಲ್ಲಿ ಇಟ್ಕೊಳ್ಳಿ. ಬಟ್ ಒಂದು ಸಂಸಾರ ಅಂತ ಬಂದಾಗ ಮಕ್ಕಳು ಮರಿ, ಅತ್ತೆ ಮಾವ, ಅಪ್ಪ ಅಮ್ಮ, ಅಜ್ಜಿ ತಾತ ಅಂತ ನೋಡಿ, ನಮ್ಮ ಮನೆ ಹಿಂಗಿದೆ, ಹಿಂಗಿರಬೇಕು, ಅದಕ್ಕೊಂದು ರೀತಿ ನೀತಿ, ಒಂದು ಹಿಡಿತ ಇರಬೇಕು. ಲವ್ ಮಾಡಿ ಮದುವೆ ಆಗ್ಬಿಟ್ಟಿದ್ನಿ ಅಂತ 12 ಗಂಟೆಗೆ ಎದ್ದೊಳ್ತಾವಳ ಅವಳು, ಕೇಳಲ್ಲ ಇವನು. ಅಮ್ಮ ನೀನೇ ಎದ್ದು ಅಡುಗೆ ಮಾಡು, ನನ್ನ ಹೆಂಡತಿ 12 ಗಂಟೆಗೆ ಎದ್ದು. ಅರೇ ಎಂಥ ಬದುಕ್ರಿ ಇದು, ಹಂಗಾಗಬಾರ್ದು. ಒಂದು ಹಿಡಿತ ಇರಬೇಕು. ಹಿಡಿತ ಅಂದರೆ ಹೆಂಡತಿಯನ್ನು ತುಳಿಬೇಕು ಅಂತ ಅರ್ಥ ಅಲ್ಲ. ಸಹಜವಾಗಿ ಗಂಡ ಏನು ಮಾಡ್ತಿದ್ದಾನೆ, ಸಂಸಾರಕ್ಕೆ ವಿರುದ್ಧವಾಗಿ ಏನೋ ಮಾಡ್ತಿದ್ದಾನೆ, ಹೆಂಡತಿ ಧ್ವನಿ ಎತ್ತಬೇಕು. ಹೆಂಡತಿ ಯಾಕೋ ಮದುವೆಯಾಗಿ ಬಂದು ತುಂಬ ದುರಹಂಕಾರ ಮಾತಾಡ್ತಿದ್ದಾಳೆ, ಅಪ್ಪ ಅಮ್ಮನಿಗೆ ವಿರುದ್ಧವಾಗಿ ಮಾತಾಡ್ತಿದ್ದಾಳೆ, ಅಥವಾ ಏನೋ ವಿಚಿತ್ರವಾಗಿ ಆಡ್ತಿದ್ದಾಳೆ ಅನ್ನೋದಾಗ ಗಂಡ ಅಲ್ಲಲ್ಲಿ ಸೊಕ್ಕು ಮುಗಿಬೇಕು, ಮುಂದೆ ಹೋಗ್ತಾ ಇರಬೇಕು. ಬಿಡು ಮುಂದೆ ನೋಡ್ಕೊಳ್ಳೋಣ, ಮದುವೆಯಾಗಿ ಹೊಸದ್ರಲ್ಲ ಮುಂದೆ. ಈಗ ಸರಿನಪ್ಪ ಆಯ್ತು, ಹಿಡ್ಕೊಂಡು ಒಡೆಯೋ ಹಂತಕ್ಕೆ ಬಂದ್ಲು. ಇದು ಮೊದಲಿಂದ ಮದುವೆ ಆದ ಆರಂಭದಿಂದಲೇ ನಾನೊಂಚೂರು ಗಟ್ಟಿಯಾಗಿ ಎಲ್ಲಿ ಮುರಿಬೇಕು ಅಲ್ಲಿ ಮುರಿದಿದ್ರೆ ಆಗ್ತಿರ್ಲಿಲ್ವಲ್ಲಪ್ಪ. ಯಾಕೆ ಸುಮ್ನಾದ್ರಪ್ಪ? ಅವಾಗ ನಾವು ಆತರ ಮಾಡಕ ಅಂದ್ರೆ ನಮ್ಗ ಆತರ ಎಲ್ಲ ಬರ್ಲಿಲ್ಲ. ಬಿಟ್ಟೋಗ್ಬಿಡ್ತಾಳೆ ಅಂತಲ್ಲ, ಆತರ ಏನಲ್ಲ ಮತ್ತೆ. ಬಟ್ ನಾವ್ ಆಗ್ಲಿಂದ ಆತರ ಬೆಳ್ದಿಲ್ಲ, ನಮ್ಗೆ ಆತರ ಬೆಳ್ಸಿಲ್ಲ. ನಾನ್ ಸೊಳ್ಳೆ ಕಚ್ಚಿದಾಗ ಸೊಳ್ಳೆ ಹೊಡ್ಕೊಳಕ್ಕೆ ಅದಕ್ಕೇನ್ ವಿದ್ಯೆ ಬೇಕನಪ್ಪ ಅದಕ್ಕೆ. ಈಗ ನೀನ್ ಹೇಳೋದ್ ಹಂಗೆ ಆಯ್ತು, ತಪ್ಪು ನಡೀತಾ ಇದೆ, ಯಾಕೆ ಸರಿ ಇಲ್ಲ. ಅಯ್ಯೋ ನಾವ್ ಆತರ ಅಲ್ಲ ಸರ್, ಹಂಗೆ ಆಯ್ತು. ಈಗ ಇಷ್ಟು ಸಾಧುತನ ಇದೆಯಲ್ಲ, ಇದಕ್ಕೆ ಅರ್ಥ ಇಲ್ಲ. ನಿಮಗೆ ಅನ್ಯಾಯ ಆದಾಗ ಬದುಕು ನಿಮ್ಮದು ಸರ್. ನಿಮಗೆ ಅನ್ಯಾಯ ಆದಾಗ ನೀವು ಧ್ವನಿ ಎತ್ತಬೇಕು, ಇದು ಸರಿ ಇಲ್ಲ ಅನ್ನಬೇಕು. ಯಾವುದೋ ಕಾರಣಕ್ಕೆ ಸುಮ್ಮನಾದ್ರಿ, ಮತ್ತೆ ಈಗ ಬಂದೀಗ ಏನಾಯ್ತು? ಈಗ ಎಲ್ಲರೂ ದೂರ ಆಗೋ ಸ್ಥಿತಿಗೆ ತಂದಿಟ್ಕೊಂಡ್ರಿ. ನಿಮ್ಮ ಈ ಬದುಕನ್ನ ಹೆಂಡತಿ ಇದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ, ಅವಳು ಬಂದರೆ ಮಾತ್ರ ನಾನು ಖುಷಿಯಾಗಿರ್ತೀನಿ, ಅಥವಾ ಡೈವರ್ಸ್ ಆದರೆ ಮಾತ್ರ ನಾನು ಖುಷಿಯಾಗಿರ್ತೀನಿ, ಅಥವಾ ಅವರೆಲ್ಲ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡ್ರೆ ಮಾತ್ರ. ನೀವು ಎಷ್ಟು ಎತ್ತರಕ್ಕಿದ್ದೀರಾ ಅಂದರೆ ನೀವೀಗ ಇನ್ನೊಬ್ಬರು ನೋಡ್ಕೊಳ್ಬೇಕು. ನೀವೇನು ಅಂಗನವಾಡಿ ಮಕ್ಕಳಲ್ಲ, ಅಥವಾ ವಯಸ್ಸಾಗಿ ಮೂಲೆಯಲ್ಲಿ ಕೂತಿರೋ ಅಜ್ಜಿ ತಾತನೂ ಅಲ್ಲ. ಈ ಮಧ್ಯದಲ್ಲಿರೋರಾಗಿ ನೀವು ಇನ್ನೊಬ್ರಿಗೆ ಸಂತೋಷ ಕೊಡಬೇಕೆ ಹೊರತು ಅವ್ರು ನನಗೆ ಕೊಡ್ಲಿಲ್ವಂತ ಹತ್ಕೊಂಡು ಕೂತ್ಕೊಂಡ್ರೆ ನೀವು ಅಂಗನವಾಡಿ ಮಕ್ಕಳಿಗೂ ವಯಸ್ಸಾಗಿರೋರ್ಗೂ ಬೇರೆ ಏನು ವ್ಯತ್ಯಾಸ ಇದೆ ನಿಮಗೂ ಅವ್ರಿಗೂ? ಮತ್ತೆ ನಿಮ್ಮ ಗಾಡಿ ಏನು ಶಾಪ್ ಇಟ್ಟಿದ್ರಲ್ಲ, ಇಬ್ರು ಕೆಲಸ ಕೊಡಿ, ಅಥವಾ ಕೊಟ್ಟಿದ್ದೀರಾ, ಅವ್ರ ಅನ್ನಕ್ಕೆ ದಾರಿ ಮಾಡಿಕೊಡಿ, ಪುಣ್ಯ ಆ ಮೂಲಕ ಸಂಪಾದಿಸಿ. ಇವ್ರ ಜೊತೆ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸುಮ್ಮನೆ ಯಾಕೆ ಜೀವನದ 4 ದಿನಗಳನ್ನು ಈ ಥರ ಕಳೆಯೋದು ಬದಲು 4 ಜನ ಕೆಲಸ ಕೊಡಿ, ಅವರ ಅನ್ನಕ್ಕೆ ದಾರಿಯಾಗಿ. ಇನ್ನೂ ಡೈವರ್ಸ್ ತಗೊಂಡು ಇನ್ನೂ ಏಜ್ ಇದೆ, ಇನ್ನೊಂದು ಯಾವುದು ಹೆಣ್ಮಗಳನ್ನ ನೋಡಿ ಒಳ್ಳೆ ರೀತಿಯಲ್ಲಿ ಮದುವೆ ಆಗಿ ಇನ್ನೂ ಇದೆಯಪ್ಪ, ಭವಿಷ್ಯ ಇದೆಯೇ. ಆದರೆ ಇದೇ ಒಂದು ರಾತ್ರಿ ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ ನನ್ನ ಬದುಕು. ಇಲ್ಲ ಸರ್, ಬೆಳಿಗ್ಗೆ ಅಷ್ಟೊತ್ತು ನಿಮ್ಗೆ ಅದ್ಭುತವಾದ ಏನೋ ಯೋಚನೆ ಬರ್ಬೋದು, ಅದ್ಭುತವಾದ ಪರಿಹಾರ ಭಗವಂತ ಕೃಷ್ಣ ಕೊಡಬಹುದು. ಆದರೆ ಈ ರಾತ್ರಿನೇ ಅಂತಿಮ ಅಂದ್ಕೊಂಡ್ರೆ ನೇಣಾಕೊಂಬಿಡೋಣ ಅನ್ಸ್ಬಿಡುತ್ತೆ. ಇಲ್ಲ, ನಾಳೆ ಮತ್ತೆ ಸೂರ್ಯ ಹುಟ್ಟುತ್ತಾನೆ ಅನ್ನೋ ಭರವಸೆ ಇದ್ರೆ ಬಿಡು ಒಳ್ಳೇದಾಗುತ್ತೆ ಅಂತ ಮಲಗ್ತೀವಿ, ಹೌದಲ್ಲ? ಹೌದು ಸರ್. ಎಷ್ಟು ಆತ್ಮಹತ್ಯೆಗಳು ರಾತ್ರಿ ಯಾಕೆ ನಡೀತವೆ ಅಂದ್ರೆ ಅವನು ಏನೋ ದುಃಖದಲ್ಲಿದ್ದಾನೆ, ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ, ತಪ್ಪು ಮಾಡಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಅವನು ಅಂದ್ಕೊಳ್ತಾನೆ ಇಡು ಇನ್ನು ನನ್ನ ಬದುಕು ಮುಗೀತು ಅಂದ್ಕೊಳ್ತಾನೆ, ಫ್ಯಾನ್ ನೋಡಿ ನೇಣು ಹಾಕೊಳ್ತಾನೆ. ಇಲ್ಲ, ನಾಳೆ ಏನೋ ನೋಡೋಣ, ನಾನೇ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ, ಅಥವಾ ದೇವ್ರು ನಂಬೋಣ, ದೇವ್ರು ಏನೋ ದಾರಿ ಮಾಡ್ತಾನೆ. ಬೆಳಗ್ಗೆವರೆಗೂ ಯಾರು ಕಾದ್ರೂ ಅವರಿಗೆ ಭಗವಂತ ಏನೋ ದಾರಿ ತೋರಿಸ್ದ. ಯಾರು ಬೆಳಗ್ಗೆವರೆಗೂ, ಯಾಕಂದ್ರೆ ಆ ರಾತ್ರಿ ಕಳೆದ ಬೆಳಗ್ಗೆ ಮುಗಿಯೋಷ್ಟೊತ್ತಿಗೆ ಅವ್ರಿಗೆ ಯುಗಗಳೇ ಕಳೆದಂಗೆ ಆಗ್ಬಿಡುತ್ತೆ. ಅದನ್ನು ಕಾಯೋಕ್ಕಾಗಲ್ಲ. ಅಯ್ಯೋ ಈ ಕಷ್ಟಗಳೇ ನನ್ನ ಜೀವನದ ಏನು ಶಾಶ್ವತ ಸ್ಥಿತಿ, ಇವೇನು ಬದಲಾಗಲ್ಲ ಅಂದ್ಕೊಂಡ ಇನ್ನು ಬದುಕಿದ್ರೆ ನಿಮ್ಮ ಹತ್ರ 2 ಸಲ ಮಾತಾಡ್ದಲ್ಲೇ ಸ್ವಲ್ಪ ನಾನು ತುಂಬಾ ಇದಿತ್ತು. ಬಟ್ ಈಗ ನಾನು 3ನೇ ಸಲ ಅಂದ್ರೆ ಸ್ವಲ್ಪ ಎಲ್ಲ ಮರ್ತಿ ನಾನೇ ಆರಾಮಾಗಿದ್ದೀನಿ. ಈರಪ್ಪ, ಬಟ್ ಇದು ಕೊನೆ ಟೈಮ್ ಅಲ್ವಾ, ಒಂದ್ಸಲಿ ಎಲ್ಲಾರ್ನು ಒಪಿನಿಯನ್ ಕೇಳ್ಕೊಂಡು ಒಂದ್ ಇಶ್ಯೂ ಅಂತ ತಗೊಳದ ಅಂತ. ಯಾಕಂದ್ರೆ ಬೇಡ ಅಂತಾನೆ ಡಿಸೈಡ್ ಮಾಡಿರೋದು ಸರ್. ನನ್ನ ಸುಳ್ಳು ಯಾಕೆ ಕೇಳ್ಬೇಕು, ನಮ್ಗೆ ಈ ತರ ಎಲ್ಲ ಇಷ್ಟ ಆಗೋದಿಲ್ಲ, ಬೇಡ ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು. ಒಳ್ಳೇದು. ಈ ನಿರ್ಧಾರ ತಗೊಂಡಿದೀಯಾ ನೀನು ಕೂಡ. ತುಂಬಾ ಸಮಯ ತಗೊಂಡು ಎಲ್ಲಾ ರೀತಿಯ ಧರ್ಮದ ರೀತಿಯಲ್ಲಿ ನೀನು ಬಾಗಿ ಏನೇನೋ ಮಾಡಿದೆ. ಎಷ್ಟು ಭಾಗಬೇಕೋ ಭಾಗ ಆಯ್ತು, ಇನ್ನು ಮಣ್ಣೊಳಿಕ್ ಹೋಗ್ಬೇಕಷ್ಟೇ. ಅದೆಲ್ಲ ಬೇಡಪ್ಪ. ಸ್ವಾಭಿಮಾನ ಇರಬೇಕು. ಒಂದೊತ್ತು ಹಸ್ಕೊಂಡಿದ್ರು ಪರವಾಗಿಲ್ಲ, ಸ್ವಾಭಿಮಾನದಿಂದ ಬದುಕಬೇಕು. ಆಗಿದ್ದಾಗ ಮಾತ್ರ ಸಮಾಜ ಬೆಲೆ ಕೊಡುತ್ತೆ. ಸ್ವಾಭಿಮಾನ ಕಳ್ಕೊಂಡು ನಾವು ಹೆಂಗ್ ಬೇಕಂಗ್ ಬದುಕಿದಾಗ 1ನೇ ದಿವಸ ಏನು ಪಾಪ ಅನ್ಸುತ್ತೆ, 2ನೇ ದಿವಸ ಒಂದು ಇದ್ದಿದೆ ಬರ್ರು ಅಂತಾರೆ. ಈಗ ನಿಮ್ಮ ಫ್ರೆಂಡ್ಸು ಎಲ್ಲ ಹೋಗ್ತಾ ಇದ್ದೀರಿ, ಡೈಲಿ ಸಂಜೆ ಹೊತ್ತು ಸಿಗ್ತೀರಿ, ದಿವಸ ಅವ್ರು ಕೊಡಿಸಿದ್ದನ್ನೇ ಕುಡಿತಾ ಇದ್ದೀರಾ ಕಾಫಿಂದಾಗ, ಎಲ್ಲೋ ಒಂದು ಕಡೆ ಮಾತು ಬಂದ್ಬಿಡುತ್ತೆ. ಅಯ್ಯೋ ಬಂದು ಒಬ್ರಿಗೆ ಏನು ಕೊಡಿಸಲ್ಲ, ಬಂದು ಕುಡ್ದೋಯ್ತಾನ ಅಷ್ಟೇ ಅಂತ. ಅದೇ ಅವ್ರೊಂದು ದಿವ್ಸ ಕೊಡಿಸ್ದಾಗ ನಾವು ಒಂದು ದಿವ್ಸ ಕೊಡಿಸ್ಬೇಕು.
ಹಂಗಿದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ನಾಳೆ ದಿನ ಮಾತು ಬಂದಾಗ ಅಳ್ಕೊಂಡ್ ಕೂತ್ಕೊಂಬಾರ್ದು. ಹೌದಲ್ಲ? ಹಾಗೆ ನೀವು ಇದೆಲ್ಲವನ್ನ ಏಕಾಂಗಿಯಾಗಿ ಎದುರಿಸಿ ಗೆದ್ದು ನಿಲ್ಲಿ. ಆ ಶಕ್ತಿ ಎದುರಿಸ್ತೇ ಸರ್, ನಿಜ ಎದುರಿಸ್ತೇ. ನಿಜವಲ್ಲ, ನಾನ್ ನಿಮ್ ಮಾತುಗಳು ನಮ್ಗೆ ತುಂಬಾ ಹೆಲ್ಪ್ ಮಾಡಿದೆ. ಇಲ್ಲ, ತುಂಬಾ ಹೆಲ್ಪ್ ಮಾಡಿ ನಾನು ಇವಾಗ ನನ್ ನಿಜ ಎಷ್ಟು ಖುಷಿ ಆಯ್ತು ಅಂದ್ರೆ ಮಾತಾಡಿ. ಒಳ್ಳೇದು ಮಾಡ್ಲಿ. ಎಲ್ಲ ಪ್ರಕ್ರಿಯೆ ಮುಗಿಯುತ್ತೆ, ನೀವು ಕೈ ಹಾಕಿ ಈ ನಿರ್ಧಾರವನ್ನ ಇನ್ಯಾರದೇ ಸ್ಟಾರ್ಟಿಂಗ್ ಫೋನ್ ಮಾಡಿದಾಗ ನೀವ್ ಹೇಳಿದ್ರಿ ಒಂದ್ 6 ತಿಂಗಳು ಇರಿ ಅಂತ. 2ನೇ ಸಲ ಫೋನ್ ಮಾಡಿದಾಗ್ಲೂ ಹಂಗೆ ಹೇಳಿದ್ರಿ. ಬಟ್ 3ನೇ ಸಲಿಗೆ ಕರೆಕ್ಟ್ ಆಗಿ ನನ್ಗೆ ಇದ್ ಮಾಡಿದ್ರಲ್ಲ, ನನ್ಗೆ ಅದೇ ಅಷ್ಟೇ ಸಾಕು. ಖಂಡಿತ. ಇಲ್ಲಿ ಇದರಿಂದ ಆಚೆಗೆ ಅಲ್ಲಿ ಸಂಧಾನವಿಲ್ಲ ಅಥವಾ ಅಲ್ಲಿ ಎರಡನೇ ಥಾಟ್ ಇಲ್ಲ. ಎಲ್ಲವೂ ನಿರ್ಧಾರ ಮಾಡಿ ಹೊರಟಿದ್ದೀರಿ. ಕೇವಲ ಆ ಪ್ರೋಸೆಸ್ ಅಲ್ಲಿ ಏನೇನ್ ದಾಖಲೆಗಳು ಬೇಕು ಅಥವಾ ಏನೇನು ಮಾಡಬೇಕು ಅದನ್ನು ಮಾಡಿ. ಅದ್ರ ಹೊರತಾಗಿ ಅವಳು ಫೋನ್ ಮಾಡ್ತಾಳೆ, ಟಾರ್ಚರ್ ಕೊಡ್ತಾಳೆ, ಹಂಗ್ ಮಾಡ್ತಾಳೆ, ಹಿಂಗ್ ಮಾಡಿ, ನಾನು ಹೇಳಿ ಅರ್ಧ ರಾಜ್ಯವನ್ನು ಕಳ್ಕೊಂಡು ಜೀವ ಉಳಿಸ್ಕೊಂಡಲ್ಲ ರಾಜ, ಆ ಕತೆ ನೆನ್ಪಿಟ್ಕೊಳ್ಳಿ. ಹಾಗೆ ನನ್ನ ಅರ್ಧ ಆಸ್ತಿ ಕೊಟ್ಟಾದ್ರೂ ಪರವಾಗಿಲ್ಲ, ನಾನು ನೆಮ್ಮದಿಯಾಗಿರ್ಬೇಕು. ಅದೇ ಮುಖ್ಯ. ನಿಮ್ಗೆ ಒಳ್ಳೇದಾಗ್ಲಿ. ಅದೆಲ್ಲ ಮುಗಿದಾದ್ಮೇಲೆ ಒಂದ್ಸರಿ ಕರೆ ಮಾಡಿ ತಿಳಿಸಿ. ಶುಭವಾಗ್ಲಿ. ಹೆಂಡ್ತಿನೇ ನನಗೆ ಹೊಡಿತಾಳೆ ಸರ್, ಹೆಂಡ್ತಿನೇ ನನ್ನನ್ನು ಹಿಡ್ಕೊಂಡು ರುಬ್ಬುತ್ತಾಳೆ ಸರ್ ಅಂದಾಗ, ಪಾಪ ಇದನ್ನ ಮುಗ್ಧತನ ಅನ್ಬೇಕು ಅಥವಾ ಇದನ್ನ ಏನನ್ನಬೇಕು ಗೊತ್ತಿಲ್ಲ. ಇರ್ತಾರೆ ಪಾಪ ಕೆಲವರು ಹುಡುಗರು, ಗೊತ್ತಿಲ್ಲ ಸತ್ಯ ಯಾರ ಕಡೆ ಇದೆ, ಧರ್ಮ ಯಾರ ಕಡೆ ಇದೆ ಅಂತ. ಬಟ್ ಏನೇ ತಪ್ಪಾಗಿರಲಿ, ನಾನು ನಿನಗೆ ಯಾರನ್ನೋ ಬಿಟ್ಟು ಕೊಲ್ಲಿಸ್ಬಿಡ್ತೀನಿ, ಯಾರನ್ನೋ ಬಿಟ್ಟು ಹೊಡೆಸ್ತೀನಿ, ಅಥವಾ ಗಂಡನ ಮೇಲೆ ಕೈ ಮಾಡೋದು ಅಥವಾ ಗಂಡ ಹೆಂಡತಿ ಮೇಲೆ ಕೈ ಮಾಡೋದು ಇದಾಗಬಾರ್ದು. ನಿಮಗೆ ಯಾಕೋ ಸರಿ ಬರ್ತಾ ಇಲ್ವಾ, ಸಮಾಜ ಹಂಗನ್ನುತ್ತೆ ಹಿಂಗನ್ನುತ್ತೆ, ಬೇಡ. ಸರಿ ಬರ್ತಾ ಇಲ್ವಾ, ಪ್ರೀತಿಯಿಂದ ದೂರ ಆಗಿ ಆದಷ್ಟು ಸಂಬಂಧವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಗರಿಷ್ಠ ಪ್ರಯತ್ನ ಮಾಡಬೇಕು. ಇಲ್ಲ ಆಗ್ತಾನೇ ಇಲ್ಲ ಅಂದಾಗ ಅಯ್ಯೋ ಜನ ಏನೋ ಅಂದ್ಕೊಂಡ್ಬಿಡ್ತಾರೆ, ನೇಣಕಂಡು ಸಾಯಕ್ಕಾಗುತ್ತಾ? ಅಯ್ಯೋ ನಮ್ಮ ಜೀವನ. ಆದರೆ ಸಮಾಜ, ನಮ್ಮ ಹಿರಿಯರು ಒಂದು ಕಟ್ಟುಪಾಡು ಅಂತ ಮಾಡ್ಕೊಂಡು ಬಂದಿದ್ದಾರೆ. ಮದುವೆ ಆಗಬೇಕಾದ್ರೆ ಓದೋ ವಯಸ್ಸಲ್ಲಿ ಓದಬೇಕು, ಆಮೇಲೆ ಒಂದು ಕೆಲಸ ಹಿಡಿಬೇಕು, ಒಂದಷ್ಟು ಕೆಲಸದ ಅನುಭವ ಪಡ್ಕೊಳ್ಬೇಕು, ಆಮೇಲೆ ಮದುವೆ ಆಗಬೇಕು. ಮದುವೆ ಆಗಬೇಕಾದಾಗ ಹಿರಿಯರ ಒಪ್ಪಿಗೆ ತಗೊಂಡು, ಹಿರಿಯರು ನೋಡಿ, ನಾಲ್ಕಾರು ಕಡೆ ವಿಚಾರಿಸಿ, ಅಂದರೆ ಏನೋ ಒಂದು ಕಟ್ಟುಪಾಡಿದೆ, ಹಿಂಗೆ ಇರಬೇಕು, ಹಂಗಿದ್ದಾಗ ಚಂದ ಅಂತ. ಇವಾಗ ಹಂಗಲ್ಲ. ಸ್ಕೂಲ್ ಟೈಮಲ್ಲೇ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಸ್ಕೂಲ್ ಟೈಮಲ್ಲೇ ಲವ್ವು ಏನಾಗ್ಬಿಟ್ಟಿರ್ತೋ ಬಿಡಿ. ವಿಚಿತ್ರ. ಕಟ್ಟುಪಾಡುಗಳಿಗೆ ಒಂದು ಹೆಂಡತಿಯಾದವರನ್ನ ಪ್ರೀತಿ ಮಾಡಿ, ಬಟ್ ಯಾಕೋ ಅದು ಮನೆಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಬರ್ತಿದ್ದಾಳೆ ಅಥವಾ ಯಾಕೋ ಇದು ಸರಿ ಬರ್ತಾ ಇಲ್ಲ ಅಂದಾಗ ಮೊದಲಿಂದಲೇ ಅಲ್ಲಿ ಎಲ್ಲೆಲ್ಲಿ ಮುರಿಬೇಕು ಅಲ್ಲಿ ಮುರಿತಾ ಇರಬೇಕು. ಅಂದರೆ ಬಡೀರಿ ಅಂತ ಅಲ್ಲ, ವಿರೋಧಿಸಬೇಕು. ಅಯ್ಯೋ ಇಲ್ಲ ಸರ್ ನಾವು ಹಂಗೆ ವಿರೋಧ ಮಾಡೋದು, ಅರೆ ಒಳ್ಳೆ ಆಯ್ತಲ್ಲ ಇದು. ಪ್ರೀತಿ ಬೇಡ, ಆದರೆ ಕೊಟ್ಟ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರವಾಗಿ ಬಳಸ್ಕೊಳ್ಬೇಕಾದ್ರೂ ನೋಡ್ಕೊಂಡು ಕೂತಿದ್ದಾಗ ಅದು ಪ್ರೀತಿ ಆಗಲ್ಲ, ಅದು ನಿಮ್ಮ ದುರ್ಬಲತೆ ಆಗುತ್ತೆ. ಧರ್ಮ ಹೇಳುತ್ತೆ ಒಬ್ಬರಿಗೆ ಸ್ವಾತಂತ್ರ್ಯವನ್ನು ಕೊಡು. ಯಾವಾಗ ಒಬ್ಬ ಮನುಷ್ಯ ತನಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರವಾಗಿ ಬಳಸಿಕೊಳ್ತಾನೆ ಹಾಗೂ ಸ್ವಾತಂತ್ರ್ಯವನ್ನು ಕೊಟ್ಟು ಮೌನವಾಗಿ ಎಲ್ಲವನ್ನ ಗಮನಿಸುತ್ತಿದ್ದಾನಲ್ಲ, ಆ ಗಮನಿಸುತ್ತಿರುವ ವ್ಯಕ್ತಿಯ ಮೌನ ಅದು ದುರ್ಬಲತೆಯಲ್ಲ. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಾಗ ಸದುಪಯೋಗ ಮಾಡಿಕೊಳ್ಬೇಕು. ಹೇಗೆ ಒಬ್ಬ ರೈತ ಭೂಮಿಗೆ ಒಂದು ಸ್ವಲ್ಪ ಮಳೆ ಬಿದ್ದಾಗ ತಕ್ಷಣ ಅದನ್ನು ಬಿತ್ತನೆ ಮಾಡಿ ತಕ್ಷಣ ಅಲ್ಲೇನೋ ಬೆಳೆಯನ್ನು ಬೆಳೆಯೋ ಪ್ರಯತ್ನ ಮಾಡ್ತಾನಲ್ಲ, ಹಾಗೆ ಸ್ವಲ್ಪ ಮಳೆಯ ಅಂಶವನ್ನು ರೈತ ಗರಿಷ್ಠ ಪ್ರಮಾಣದಲ್ಲಿ ಹೇಗೆ ಬಳಸ್ಕೊಳ್ತಾನೋ ಹಾಗೆ ಸಿಕ್ಕ ಸ್ವಲ್ಪ ಸ್ವಾತಂತ್ರ್ಯವನ್ನು ನಮ್ಮ ಅಭಿವೃದ್ಧಿಗೆ, ನಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ, ನಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಲಿಕ್ಕೆ, ನಮ್ಮ ಸಂಸ್ಕಾರವನ್ನು ತೋರಿಸ್ಲಿಕ್ಕೆ ಬಳಸ್ಕೊಳ್ಬೇಕೆ ಹೊರತು ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾದಾಗ ಅದು ವಿನಾಶದ ಹಾದಿಯಾಗುತ್ತೆ. ನೆನಪಿರಲಿ. ಒಳ್ಳೆಯದಾಗಲಿ.